ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಪರಮಪೂಜ್ಯ ಸದ್ಗುರುಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತಾ, ವೇದಿಕೆ ಮೇಲೆ ಆಸನರಾಗಿರುವ ಈ ವಿಶಿಷ್ಟವಾಗಿರುವಂಥ ಕೃತಿಯ ಲೇಖಕರು, ಸನ್ಮಿತ್ರರು ಆಗಿರುವಂಥ ರಾಕೇಶ್ ಶೆಟ್ಟಿಯವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭಾಜಪದ ರಾಜ್ಯ ಕಾರ್ಯದರ್ಶಿ ಹಾಗೂ ಅಂಜನಿ ಫೌಂಡೇಶನ್ನ ಸಂಸ್ಥಾಪಕರು ಆಗಿರುವಂಥ ಸೋದರಿ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತಾ, ಮುಚ್ಚಿಟ್ಟ ಕರ್ನಾಟಕ ಚರಿತ್ರೆಯನ್ನು ತೆರೆದಿಡಲಿಕ್ಕೆ ಆಗಮಿಸಿರುವ ಎಲ್ಲರಿಗೂ ಶ್ರದ್ಧೆಯ ನಮನಗಳು. ಯಾವತ್ತೂ ಹಾಗೆ ಈ ಟೈಟಲ್ ಭಾಳ ಅಟ್ರಾಕ್ಟಿವ್ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಒಳ್ಳೇದು ಮಾಡಿದ್ರು ಅವರು. ಬೇರೆ ಏನು ಟೈಟಲ್ ಇಟ್ಟಿದ್ರೆ ಇದು ಟಿಪ್ಪುವಿನ ಚರಿತ್ರೆ ಅಂತನೋ, ಅಕಸ್ಮಾತ್ ಏನಾದರೂ ನನಗೆ ಭಾಳ ಇಷ್ಟ ಅಂತ ಅವರು ಮಹಾಲಕ್ಷ್ಮಿ ಅಮ್ಮಣ್ಣಿಯವರ ಹೆಸರನ್ನೇ ಅದಕ್ಕೇನಾದರೂ ಇಟ್ಟಿದ್ದಿದ್ರೆ ಬಹುಶಃ ನನಗನ್ಸತ್ತೆ ಜನ ಅದನ್ನು ಓದ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಓದ್ತಾರೆ. ಯಾಕೆಂತಂದರೆ ನಮ್ಮ ಜನರಿಗೆ ಏನಾದರೂ ಮುಚ್ಚಿಟ್ಟಿದ್ದನ್ನು ತೆರೆದಿಡೋದೇ ಖುಷಿ. ಅದನ್ನು ನೋಡ್ಬೇಕು ನಾವು ಮುಂದೆ. ಭಾಳ ಹಿಂದೆ ನಮ್ಮ ವಿದ್ಯಾರ್ಥಿ ಮಂದಿರದಲ್ಲಿ ಒಂದು ನಾಟಕ ಭಾಳ ಚೆನ್ನಾಗಿತ್ತು. ಈ ನಾಟಕದಲ್ಲಿ ಒಂದು ಕಾಲ್ಪನಿಕವಾದ ಚಿತ್ರಣ, ಅದು ಭಾಳ ಚೆನ್ನಾಗಿತ್ತು. ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧ ಆಗಿ ಸಾವಿರಾರು ಜನ ಅಲ್ಲಿ ಸತ್ತು ಬಿದ್ದಿದ್ದಾರೆ, ಹೆಣಗಳ ರಾಶಿ ಬಿದ್ದಿದೆ. ಅದರ ನಡುವೆ ಆ ಹೆಣಗಳಿಂದ ದೆವ್ವಗಳು ಎದ್ದು ಮಾತನಾಡ್ತಾ ಇರುವಂಥ ಕಲ್ಪನೆ. ಅದು ಭಾಳ ಭಾಳ ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್. ಅದಕ್ಕೆ ಅದರಲ್ಲಿ ಈ ಭೂತಗಳ ಒಡೆಯನೊಬ್ಬ ಕೂತ್ಕೊಂಡು ಕರೀತಾನೆ, ಎಲ್ಲ ಇತರ ದೆವ್ವಗಳನ್ನು ಕರೀತಾನೆ, ಎಲ್ಲ ಬನ್ನಿ ನಾನು ನಿಮಗೇನೋ ಹೇಳಬೇಕು ಅಂತ. ಅಲ್ಲಿ ಭೂತಗಳಿಗೂ ಒಬ್ಬ ಒಡೆಯ ಅವ್ನು ಕರೆದಾಗ ಯಾರೂ ಹತ್ರ ಬರೋದಿಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರೇನೋ ಮಸ್ತಿ ಮಾಡ್ತಿರ್ತಾರೆ, ಕುಡಿಯೋ ರಕ್ತ ಕುಡಿತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಕೊನೆಗೆ ಅವನೇನು ಹೇಳ್ತಾನೆ ಅಂತಂದರೆ, ನಾನು ಕೌರವನ ಅಂತರಂಗದ ಕಥೆಯನ್ನು ಹೇಳುತ್ತೇನೆ ಬಾ ಅಂದ ತಕ್ಷಣ ದಬ 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 ಓಡ್ಬರ್ತಾರೆಲ್ಲ. ಓಡುವಾಗ ಅವನು ಹೇಳ್ತಾನೆ, ಆಹಾ ಹೇಗಿದ್ದೀರಾ ನೋಡಿ, ಅಂತರಂಗದ ಕಥೆ ಕೇಳೋದು ಎಲ್ರಿಗೂ ಇಷ್ಟವಾಗುತ್ತೆ ಬನ್ನಿ ಅಂತ. ಅಂದರೆ ದೆವ್ವಗಳಿಗೂ ಕೂಡ ಏನಾದರೂ ಮುಚ್ಚಿಟ್ಟಿದ್ರೆ ನೋಡೇ ಬಿಡೋಣ ಅಂತ, ಕಣ್ಣಿಗೆ ಕಾಣೋದು ಯಾರಿಗೆ ಬೇಕು ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ. ಅದು ಸಹಜವಾದ ವ್ಯಕ್ತಿತ್ವ. ಆದರೆ ಇಲ್ಲಿ ಶೆಟ್ಟರು ತೆರೆದಿಟ್ಟಿರೋದಿದೆಯಲ್ಲ, ಇದು ಭಯಾನಕವಾದ ಸಂಗತಿಗಳೇ ತೆರೆದಿಟ್ಟಿರೋದು. ಅನೇಕ ಸಂಗತಿಗಳ ಕುರಿತಂತೆ ನನಗೂ ಕೂಡ ಅದರ ಕಲ್ಪನೆ ಇಲ್ಲ. ಅದನ್ನೇ ಮಾತಾಡ್ತಿದ್ದೆ ನಾನು ಅವ್ರ ಜೊತೆ ಕೂತಾಗ. ಈಗ ತಾನೇ ಲಕ್ಷ್ಮಿಯವರು ಹೇಳಿದ್ರಲ್ಲ, ಅವ್ರೇನು ಹೇಳಿದರು ಅಂತಂದರೆ, ಸೀತಾದಂಡು ಅನ್ನೋಂಥ ಒಂದು ಪರಿಕಲ್ಪನೆ ಕಟ್ಕೊಟ್ರಲ್ಲ. ನಾನು ಕೇಳಿದೆ, ಎಲ್ಲಾದರೂ ಇತಿಹಾಸದಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಆಕರ ಗ್ರಂಥಗಳನ್ನು ಬಿಟ್ಟು ಇನ್ನೆಲ್ಲಾದರೂ ಇದರ ಕುರಿತಂತೆ ಉಲ್ಲೇಖ ಇದೆಯಾ ಅಂತಂದರೆ, ನಮ್ಮ ಇತಿಹಾಸಕಾರರು ಸ್ಪಷ್ಟವಾಗಿ ಸೀತಾದಂಡು ಅನ್ನೋದನ್ನು ಪಕ್ಕಕ್ಕೆ ಎತ್ತಿಟ್ಟು ಉಳಿದೆಲ್ಲ ಇತಿಹಾಸದ ಕುರಿತಂತೆ ಮಾತನಾಡ್ತಾರೆ ಅಂತ. ಸೀತಾದಂಡು ಅಕಸ್ಮಾತ್ ಏನಾದರೂ ನಾವು ಸರಿಯಾಗಿ ಅದನ್ನು ಬಳಸ್ಕೊಂಡು ಸಮಾಜಕ್ಕೆ ಮುಟ್ಟಿಸೋದೇ ಆದರೆ ಇಡೀ ಭಾರತದ ಹೋರಾಟದ ಇತಿಹಾಸದ ಆ ದಿಕ್ಕನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇರುವ ಒಂದು ಅಪರೂಪದ ಚಿತ್ರಣ ಸೀತಾದಂಡು ಕಟ್ಟಿಕೊಡುತ್ತೆ. ಈ ನಾಡಿನಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂಥ ಜನ ತಮ್ಮಂತಾವು ವೇಷಧಾರಣೆ ಮಾಡಿಕೊಂಡು, ಸೀತಾದಂಡು ನನಗನ್ಸುತ್ತೆ ಇಡೀ ಚಿತ್ರಣದ ಅತ್ಯಂತ ಕೇಂದ್ರ ಬಿಂದು ಅಂತ. ಯಾಕೆ ಕೇಂದ್ರ ಬಿಂದು ಅಂತಂದರೆ, ಒಬ್ಬ ಆತತಾಯಿಯಾಗಿರುವಂಥ ರಾಜನ ವಿರುದ್ಧ ಜನ ಹೋರಾಟ ಮಾಡಲಿಕ್ಕೆ ಇನ್ನು ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನು ನಾವೇ ಕಾಪಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದರೆ ಏನಾಗುತ್ತೆ ಅಂದರೆ ಸೀತಾದಂಡು ಅದೊಂದು ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೃತಿಯಾಗಿ ನಿಲ್ಲುತ್ತೆ ಅಂತ. ಸೀತಾದಂಡು ಭಾಳ ವಿಶೇಷ. ನಾನು ಮುಂದೆ ಇದರ ಕುರಿತಂತೆ ಒಂದು 4 ಮಾತುಗಳನ್ನು ಆನಂತರ ನಿಮ್ಗೆ ಹೇಳ್ತೀನಿ. ಆದರೆ ನನಗೆ ಯಾವಾಗಲೂ ಅನಿಸೋದು, ಭಾರತಕ್ಕೆ ಒಂದು ವಿಶೇಷವಾದ ರೋಗ ಇದೆ ಅಂತ. ಈ ರೋಗವನ್ನು ಕೋನ್ರಾಡ್ ಯೆಲ್ಸ್ಟ್, ಒಬ್ಬ ಶ್ರೇಷ್ಠ ಲೇಖಕ, ಬೆಲ್ಜಿಯಂನಲ್ಲಿರ್ತಾರೆ, ಅವರು ಬರಿತಾ ಹೇಳ್ತಾರೆ, ಇದನ್ನು ನೆಗೇಷನಿಸಮ್ ಅಂತ ಕರೀತಾರೆ, ನಿರಾಕರಣವಾದ ಅಂತ. ನಾನು ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಇನ್ನೊಂದು ಪುಸ್ತಕ ಬಿಡುಗಡೆಯಲ್ಲಿ. ನಿರಾಕರಣವಾದವನ್ನು ನಾನು 2 ಥರ ನೋಡ್ತೀನಿ. ಒಂದು ಥರದ ನಿರಾಕರಣವಾದ ಏನು ಅಂತಂದರೆ, ಮೊದಲನೇ ಹಂತದ್ದು ಏನು ಅಂತಂದರೆ, ಯಾರೋ ಮಾಡಿದ ಕ್ರೌರ್ಯವನ್ನು ಅವ್ರು ಮಾಡಲೇ ಇಲ್ಲ ಅಂತ ಮುಚ್ಚಿಟ್ಬಿಡೋದು. ಅದನ್ನು ನಿರಾಕರಣವಾದ ಅಂತ ಕರೀತಾರೆ. ನಿರಾಕರಣ ಇಲ್ಲವೇ ಇಲ್ಲ. ಇಸ್ರೇಲಿಗರ ಮೇಲೆ, ಜ್ಯೂಗಳ ಮೇಲೆ ಹಿಟ್ಲರ್ ಏನೋ ತೊಂದರೆ ಕೊಟ್ಟ, ಹೊಲಕಾಸ್ಟ್ ಮಾಡಿದ, ಇಲ್ಲವೇ ಇಲ್ಲ, ಮಾಡಲೇ ಇಲ್ಲ ಅವನು ಅಂತ ಹೇಳ್ಬಿಡೋದು. ಹಿಟ್ಲರ್ದ ಆ ಕಥೆ ಆದರೆ ನೀವು ಭಾರತಕ್ಕೆ ಬಂದು ನೋಡಿದರೆ, ಮೊಹಮ್ಮದ್ ಬಿನ್ ಕಾಸಿಮ್ ಈ ದೇಶದ ಮೇಲೆ ದಾಳಿ ಮಾಡು ದೇವಾಲಯಗಳನ್ನು ಧ್ವಂಸ ಮಾಡಿದ, ಇಲ್ಲ ಮಾಡಲೇ ಇಲ್ವಲ್ಲ.
ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯರು ಈ ದೇಶದ ಮೇಲೆ ದಾಳಿ ಮಾಡಿ ಈ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳನ್ನು ಈ ದೇಶದಿಂದ ತೆಗೆದುಕೊಂಡು ಹೋಗಿ ತಮ್ಮ ದೇಶದ ಸಂತಗಳಲ್ಲಿ ಮಾರಾಟ ಮಾಡಿದ್ರು. ಮಾಡಲೇ ಇಲ್ವಲ್ಲ, ನಿರಾಕರಣೆ. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾಗಲೂ ಕೂಡ ಅದನ್ನು ನಿರಾಕರಣೆ ಮಾಡುವಂಥ ಒಂದು ಮಾನಸಿಕ ಅವಸ್ಥೆ ಇದೆಯಲ್ಲ. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಏನಾಯಿತು ಅಂತಂದರೆ, ಮಹಾತ್ಮ ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನು ಅಪ್ಪಿಕೊಂಡ ನಂತರ ಖಲೀಫಾ ಆಗಲಿಕ್ಕೋಸ್ಕರ ಇಲ್ಲಿನ ಮುಸಲ್ಮಾನರಿಗೂ ಖಲೀಫಾಗೂ ಸಂಬಂಧವೇ ಇರಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರು ಖಲೀಫಾನ್ ಮಾಡಲಿಕ್ಕೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತಂದರು. ಹಂಗೆ ಬೆಂಬಲ ಕೊಡೋದ್ರಿಂದ ಏನು ಲಾಭ ಅಂತ ಕೇಳಿದರೆ, ಆ ಮುಸಲ್ಮಾನರು ನಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಂತ. ಯಾವ ಲಾಜಿಕ್ ಇದು? ಅಫ್ಕೋರ್ಸ್ ನಾನು ಒಪ್ಕೋತೀನಿ, ಮಹಾತ್ಮ ಗಾಂಧೀಜಿಯವರು ತೀರ್ಕೊಂಡ ನಂತರ ಅಥವಾ ಒಬ್ಬ ವ್ಯಕ್ತಿ ಕಳೆದು ಹೋದ ನೂರಾರು ವರ್ಷಗಳ ನಂತರ ಆ ವ್ಯಕ್ತಿನ ಇವ್ಯಾಲ್ಯೂಯೇಟ್ ಮಾಡೋದು ನನಗೂ ನಿಮಗೂ ಭಾಳ ಸುಲಭ. ನಾನು ಬದುಕಿದ್ದಾಗ ಇವ್ಯಾಲ್ಯೂಯೇಟ್ ಮಾಡೋಕ್ಕಿಂತ ಸತ್ತ ಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ. ಯಾಕೆಂದರೆ ಸತ್ತ ಮೇಲೆ ನನ್ನ ಇಡೀ ಜೀವನ ಚರಿತ್ರೆ 4 ಪುಟ ಆದರೆ ಪುಣ್ಯ, 4 ಲೈನು. ನಮ್ಮ ಇತಿಹಾಸಕಾರರು ಎಂಥ ಪುಣ್ಯವಂತರು ಅಂತಂದರೆ, ಶಿವಾಜಿ ಮಹಾರಾಜರನ್ನೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ 4 ಲೈನಿಗೆ ಇಳಿಸಿದ ಮೇಲೆ ಇನ್ನು ನೀವು ಯಾವ ಕೋತವಾಲ್ ನಾಯಕರು, 4 ಪದಗಳು ಸಿಕ್ಕಿದ್ರೆ ಹೆಚ್ಚು. ಸೊ ಹೀಗಾಗಿ ನಮ್ಮನ್ನು ಆಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ. ಆದರೂ ನಿಂತ್ಕೊಂಡು ಪ್ರಶ್ನೆ ಕೇಳುವಾಗ ಅನಿಸುತ್ತೆ, ಇಲ್ಲಿನ ಜನರಿಗೆ ಅಲ್ಲಿನ ಖಲೀಫಾನಿಗೆ ಬೆಂಬಲ ಕೊಡೋದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಮಾಡಿದರೆ, ಇವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಆ್ಯಸ್ ಇಫ್ ಮುಸಲ್ಮಾನರಿಗೆ ಈ ದೇಶವೇ ಅಲ್ಲ, ಅವ್ರು ಯಾರೋ ಹೊರಗಿನವರು, ನೀವು ನಮಗೆ ಬೆಂಬಲ ಕೊಟ್ಟರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ರಷ್ಯನ್ರು ಹೇಳೋ ಥರ ಮುಸಲ್ಮಾನರು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಅಲ್ಲೇ ಬೇಸಿಕ್ ಥಾಟೇ ಪ್ರಾಬ್ಲಮ್ ಇತ್ತು. ಈ ಪ್ರಾಬ್ಲಮ್ ಎಲ್ಲಿವರೆಗೂ ಬೆಳೀತು ಅಂತಂದರೆ, ಸ್ವತಃ ಅವತ್ತಿನ ಕಾಂಗ್ರೆಸ್ನಲ್ಲಿ ಹೇಗೆ ಹೇಳಲಾಯಿತು ಅಂದರೆ, ಮುಸಲ್ಮಾನರ ಕುರಿತಂತೆ ವಿರೋಧದ ಮಾತುಗಳನ್ನು ಯಾರೂ ಆಡಬಾರ್ದು. ವಿರೋಧದ ಮಾತುಗಳು ಅಂದರೆ ಸತ್ಯವನ್ನೂ ಹೇಳಬೇಡಿ ಅಂತ, ಮುಚ್ಚಿಟ್ಬಿಡಿ ಅದನ್ನು ಅಂತ. ಸತ್ಯ ಹೇಳಿದರೆ ಬೇಜಾರಾಗುತ್ತೆ ಅವರಿಗೆ, ಹೇಳಲಿಕ್ಕೆ ಹೋಗಬೇಡಿ ಅಂತ. ನೀವು ಯಾವಾಗ ಈ ಸತ್ಯವನ್ನು ಅಂಡರ್ ದ ಕಾರ್ಪೆಟ್ ತಳ್ಳುವಂಥ ಪ್ರಯತ್ನ ಮಾಡ್ತಾನೆ ಹೋಗ್ತಿರೋ, ಕಾರ್ಪೆಟ್ಟಿನ ಕೆಳಗೆ ಈ ಸತ್ಯ ಹೋಗ್ತಾ ಹೋಗುತ್ತಲ್ಲ, ಆಗ ಗಲೀಜು ವಾಸನೆ ಹುಟ್ಟುತ್ತೆ. ಈ ದೇಶ 75 ವರ್ಷಗಳಿಂದ ಈ ವಾಸನೆಯನ್ನು ಅನುಭವಿಸ್ಕೊಂಡು ಬಂದಿದೆಯಲ್ಲ, ಅದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲವನ್ನೂ ಕಾರ್ಪೆಟ್ನ ಕೆಳಗೆ ತಳ್ಳಿದ್ದೇ ಕಾರಣ. ಎಷ್ಟು ಕಾರ್ಪೆಟ್ನ ಕೆಳಗೆ ತಳ್ಳಿ ಇಟ್ಟಿದ್ದೀವಿ ಅಂತಂದರೆ, ಈ ದೇಶದಲ್ಲಿ ಈ ಥರದ ನಿರಾಕರಣವಾದದ ಮೂಲಕ ಮುಸಲ್ಮಾನರು ಮಾಡಿದ್ದನ್ನು, ನಾನು ಮುಸಲ್ಮಾನರು ಅಂತ ಯಾಕೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತಂದರೆ, ಅದು ನೇರವಾಗಿ ಅವರನ್ನೇ ಕುರಿತಂತೆ ಇರೋದರಿಂದ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಸ್ಪಷ್ಟವಾಗಿ ಅವ್ರು ಮಾಡಿದ್ದನ್ನೆಲ್ಲ ಮುಚ್ಚಿಡ್ಲಾಯಿತು. ಮತ್ತು ಮಹಾತ್ಮ ಗಾಂಧೀಜಿನ ಬೈಲಿಕ್ಕೆ ಹೋಗಬೇಡಿ, ನಾನು ಮತ್ತು ನೀವು ಕೂಡ ನಾವೇನು ಕಡಿಮೆ ಇಲ್ಲ ಈ ಸಾಹಸದಲ್ಲಿ. ಗೋಧ್ರಾ ಅಂದ ತಕ್ಷಣ ಏನು ನೆನಪಿಗೆ ಬರುತ್ತೆ ಹೇಳಿ? ಗೋಧ್ರಾದಲ್ಲಿ ದಂಗೆ ಆಯಿತು, ಹಿಂದೂ ಮುಸಲ್ಮಾನರ ದಂಗೆ ಆಯಿತು. ಯಾರಿಗಾದರೂ ಸಬರ್ಮತಿ ಟ್ರೈನಲ್ಲಿ ಆಗಿರುವಂಥದ್ದು ನೆನಪಾಗುತ್ತೇನು? ಹೆಂಗೆ ಅಂಡರ್ ದ ಕಾರ್ಪೆಟ್ ತಳ್ಳಿಬಿಟ್ಟಿದ್ದೀವಿ. ನಾನು ಮೊನ್ನೆ ಒಂದು ಶೇರ್ ಮಾಡಿದೆ, ಒಂದು ಸುದ್ದಿ ಬಂತು. ಐ ವಾಸ್ ಹ್ಯಾಪಿ. ನಂಗೆ ಗೊತ್ತಿಲ್ಲ ನೀವು ಖುಷಿ ಪಡಬೇಕು ಅಂತ ನನಗನ್ಸಲ್ಲ, ಬಟ್ ನನಗಂತೂ ಖುಷಿ ಆಯಿತು. ಏನು ಸುದ್ದಿ ಅಂತಂದರೆ, ಲಾರೆನ್ಸ್ ಬಿಷ್ಣೋಯಿ ಅಫ್ತಾಬನ್ನು ಟಾರ್ಗೆಟ್ ಮಾಡಿದ್ದಾನೆ ಅಂತ. ಅಫ್ತಾಬ್ ಯಾರು ಗೊತ್ತಾ? ಅಫ್ತಾಬು ನಮ್ಮೊಬ್ಬ ಹೆಣ್ಣು ಮಗಳನ್ನು ಲವ್ ಜಿಹಾದ್ನ ಮೂಲಕ ಅವಳ ಜೊತೆ ಲಿವಿನ್ನಲ್ಲಿದ್ದ. ಕೊನೆಗೆ ಅವಳನ್ನು ಚೂರು ಮಾಡಿ 32 ಪೀಸ್ ಮಾಡಿ ಸೂಟ್ ಕೇಸಲ್ಲಿ ತುಂಬಿಸ್ದ. ನಾನು ನೀವು ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಕೋರ್ಟ್ನಲ್ಲಿ ಕೇಸ್ ಹೋಯ್ತು, ಅವನು ಇರ್ತಾನೆ, ಇನ್ನೊಂದು ವರ್ಷವೋ 2 ವರ್ಷವೋ ಒಳಗಿರ್ತಾನೆ. ಅವನಿಗೆ ಯಾರೋ ಒಬ್ಬರು ಬೇಲ್ ಕೊಟ್ಟು ಅವನನ್ನು ಆಚೆ ಕರ್ಕೊಂಡು ಬರ್ತಾರೆ, ಮತ್ತೆ ಲೈಫ್ ಲೀಡ್ ಮಾಡ್ತಾನೆ. ಏನೂ ಮಾಡಲಿಕ್ಕಾಗಲಿಲ್ಲ. ಲಾರೆನ್ಸ್ ಬಿಷ್ಣೋ ಹೇಳ್ದ, ಇವನು ಟಾರ್ಗೆಟ್ ನಾನು ಮಾಡ್ತೀನಿ, ಅವನು ಎಲ್ಲೇ ಇರಲಿ ತೆಗಿತೀನಿ ಅವನನ್ನು ಅಂತ. ನಾನು ಅಂದ್ಕೊಂಡೆ, ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಇದಕ್ಕಿಂತ ಒಳ್ಳೆ ಸುದ್ದಿ ನನಗೇನೂ ಸಿಗಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಲಾರೆನ್ಸ್ ಬಿಷ್ಣೋಯಿ ಅಂತ. ಇನ್ನೇನು ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಯಾವನೋ ಹಾಕದ, ನಿನ್ನ ಯೋಗ್ಯತೆ, ನಿನ್ನ ಮಾನಸಿಕತೆ ಏನು ಅಂತ ಗೊತ್ತಾಗುತ್ತೆ ಅಂತ. ಕರೆಕ್ಟು, ನಾನು ಹಿಂಗೆ ಹೇಳಿದಾಗ ನನ್ನ ಮಾನಸಿಕತೆ ಗೊತ್ತಾಗುತ್ತೆ. ಅಫ್ತಾಬ್ ಕೊಲೆ ಮಾಡಿ ಸೂಟ್ ಕೇಸಲ್ಲಿ ತುಂಬಿಟ್ಟಾಗ ಬಾಯಿ ಮುಚ್ಕೊಂಡು ಕೂತಿದ್ದು ನಿನ್ನ ಮಾನಸಿಕತೆ ಏನು? ನೀನು ಯಾವ ಯೋಗ್ಯತನದವನು? ಈ ಆಲೋಚನೆಯೇ ಇಲ್ಲ ಅಂತ ಎಲ್ಲವನ್ನೂ ಕಾರ್ಪೆಟ್ನ ಅಡಿಯಲ್ಲಿ ತಳ್ಳುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನೇ ನಿರಾಕರಣವಾದ ಅಂತ ಕರೆಯೋದು. ಲಿಂಚಿಂಗ್ ಅನ್ನೋ ಪದ ನಾನು ಹೇಳಿದ ತಕ್ಷಣ ನಾವು ಕೂಡ, ನಾನು ಹೇಳ್ತಿದ್ದೀನಿ, ಮಹಾತ್ಮ ಗಾಂಧೀಜಿನ ಬೈಯೋದು ಸುಲಭ, ನಾನು ನೀವು ಕೂಡ ಯಾವ ಕೆಳಮಟ್ಟಕ್ಕಿದ್ದೀವಿ ಲೆಕ್ಕ ಹಾಕ್ಕೊಳ್ಳಿ. ಲಿಂಚಿಂಗ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ಅದು ಪಾಪ ಒಬ್ಬನ ಮನೆಯಲ್ಲಿ ಫ್ರಿಜ್ಜಿನಲ್ಲಿ ಸ್ವಲ್ಪ ದನದ ಮಾಂಸ ಇಟ್ಟಿದ್ದ ಅಂತ ಒಬ್ಬನ ಕೊಂದುಬಿಟ್ರು ಪಾಪ. ಲಿಂಚಿಂಗ್ ಅಂದರೆ ಯಾವುದು ಗೊತ್ತಾ? ಒಬ್ಬ ಟೇಲರ್ನ ಸರ್ ತನ್ಸೆಜುದ ಅಂತ ಕೊಂದಾಕ್ಬಿಟ್ರಲ್ಲ, ಅದು ಲಿಂಚಿಂಗ್ ರೀ. ಪಾಲ್ಘಾಟ್ನಲ್ಲಿ ಸಾಧುಗಳಿಬ್ಬರನ್ನು ಅವರು ಸಾಧುಗಳು ಕೇಳ್ಕೊಳ್ತಾರಲ್ಲ, ನನ್ನನ್ನು ಕಾಪಾಡು ಪ್ಲೀಸ್ ಅಂತ ಪೊಲೀಸರನ್ನು ಕೇಳ್ಕೊಂಡಾಗ ಆ ಪೊಲೀಸರು ಬಡಿಯೋರಿಗೆ ಅವ್ರ ಕೈಯನ್ನು ಜಾರಿಸಿ ಬಿಟ್ಟುಬಿಡ್ತಾರಲ್ಲ, ಅದು ಲಿಂಚಿಂಗ್ ರೀ.
ಡು ವಿ ರಿಮೆಂಬರ್ ದಟ್? ನಿರಾಕರಣವಾದದ ಈ ವೈರಸ್ ಕಡಿದಿರುವಂಥ ಜೀವಿಗಳಲ್ಲಿ ನಾನೂ ಇದ್ದೀನಿ, ನೀವು ಇದ್ದೀರಾ. ದುರಂತ ಇದು. ನಿರಾಕರಣವಾದದ ಎರಡನೇದೊಂದು ರೋಗ. ಈ ರೋಗದ ಎರಡನೇ ಪಾರ್ಟ್ ಒಂದಿದೆ. ಕರೋನಾ ಬಂದಾಗ ಜ್ವರ ಬರೋದಷ್ಟೆಲ್ಲ ಟೇಸ್ಟು ಹೋಗುತ್ತಲ್ಲ, ಹಾಗೆ ಇದರ ಎರಡನೇ ಪಾರ್ಟ್ ಒಂದಿದೆ. ಮೊದಲನೇ ಪಾರ್ಟು ನಮ್ಮ ಮೇಲೆ ಮಾಡಿರುವಂಥ ಕ್ರೌರ್ಯವನ್ನು ಇಲ್ಲ ಅಂತ ಸಾಧಿಸೋದು. ಎರಡನೇದು ನಮ್ಮ ಹೀರೋಗಳನ್ನು ಹೀರೋಗಳೇ ಅಲ್ಲ ಅಂತ ಹೇಳೋದು. ಅವರಲ್ವೇ ಅಲ್ಲ ಅಂತ. ಎಷ್ಟು ಜನರನ್ನು, ಮುಸಲ್ಮಾನರನ್ನು ವೈಭವೀಕರಿಸುವಂಥ ಧಾವಂತದಲ್ಲಿ ಈ ದೇಶಕ್ಕೋಸ್ಕರ ನಿಜವಾಗಲೂ ಪ್ರಾಣ ಕೊಟ್ಟ ಎಷ್ಟು ಜನರನ್ನು ಮರೆತೋಗ್ಬಿಟ್ಟಿದ್ದೀವಿ ಗೊತ್ತಾ? ಥ್ಯಾಂಕ್ ಗಾಡ್ ಸಂಘ ಸ್ವಲ್ಪ ಕೆಲಸ ಮಾಡ್ತು, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು. ಹೀಗಾಗಿ ಲಾಚಿತ್ ಬರ್ಪುಕಾಂತರದ ದೊಡ್ಡ ದೊಡ್ಡ ಹೀರೋಗಳು ನೆನಪಿಗಾದರೂ ಉಳಿದ್ರು. ಇಲ್ಲಾಂದರೆ ಯಾರಿಗೆ ಗೊತ್ತಿತ್ತು? ಇಡೀ ಮೊಘಲ್ ಸೇನೆಯನ್ನು ವರ್ಷಗಟ್ಟಲೆ ಅಸ್ಸಾಮಿಗೆ ಕಾಲಿಡದಂತೆ ತಡೆದಿದ್ದಂಥ ಒಬ್ಬ ಹೀರೋ ಯಾರಿಗೆ ನೆನಪಿದೆ ಹೇಳಿ ಇವತ್ತು? ಒಬ್ಬ ಟ್ರೈಬಲ್ ಲೀಡರ್. ಮಾತೆತ್ತಿದ್ರೆ ಒ ಬಿ ಸಿಗಳ ಬಗ್ಗೆ ಮಾತನಾಡುವ, ಎಸ್ ಟಿಗಳ ಬಗ್ಗೆ ಮಾತನಾಡುವ, ಎಸ್ ಸಿಗಳ ಬಗ್ಗೆ ಮಾತನಾಡುವ ಯಾವತ್ತಾದರೂ ಕಾಂಗ್ರೆಸ್ಸಿನ ನಾಯಕರು ಈ ಥರದ ಒಬ್ಬ ಲೀಡರ್ಗಳನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡಿದ್ದಾರಾ? ನೆವರ್. ಇದು ನಿರಾಕರಣವಾದದ ವೈರಸ್ ಕಚ್ಚಿರುವಂಥ ಸಮಸ್ಯೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳಿ. ಈ ಪುಸ್ತಕದ ವೈಶಿಷ್ಟ್ಯ ಅಂತಂದರೆ ಈ ಎರಡೂ ರೋಗಕ್ಕೊಂದು ಮದ್ದಿದೆ ಇದರಲ್ಲಿ. ಮೊದಲನೇದು, ಯಾವುದನ್ನು ನಿರಾಕರಣೆ ಮಾಡ್ಕೊಂಡು ಬಂದಿದ್ದೀವೋ, ಟಿಪ್ಪು ಸುಲ್ತಾನ ಒಬ್ಬ ಹೀರೋ, ಅವನು ಕ್ರೂರಿ ಅಲ್ಲ, ವಿಸ್ತಾರವಾಗಿರುವಂಥ ವಿಷಯವನ್ನು ರಾಕೇಶ್ ಶೆಟ್ಟರು ಅದ್ರಲ್ಲಿ ಬಿಚ್ಚಿಡ್ತಾರೆ. ಎರಡನೇದು, ಉರಿಗೌಡ ನಂಜೇಗೌಡರು ಅವರು ಅಪಹಾಸ್ಯಕ್ಕೀಡಾದರು. ನಂಗೆ ಗೊತ್ತಿದೆ, ಭಾರತದಲ್ಲಿ ಅಪಹಾಸ್ಯಕ್ಕೀಡಾಗೋದು ಹೊಸದೇನಲ್ಲ ರೀ. ನೀವು ನಿಜವಾಗ್ಲೂ ಭಾರತದ ಕುರಿತಂತೆ ಕೆಲಸ ಮಾಡಿದರೆ ಅಪಹಾಸ್ಯಕ್ಕೆ ಈಡಾಗದೆ. ಉರಿಗೌಡ ನಂಜೇಗೌಡನ ಬಿಡಿ, ನರೇಂದ್ರ ಮೋದಿಯವರನ್ನೇ ನಿಲ್ಲಿಸ್ಕೊಂಡು ಅಪಹಾಸ್ಯ ಮಾಡ್ತಿರ್ತೀವಿ ನಾವು. 2024 ಚುನಾವಣೆಗೆ ಮುಂಚೆ ಎಷ್ಟು ಅಪಹಾಸ್ಯ ಮಾಡಿದರು, ಚುನಾವಣೆ ಹೊತ್ತಲ್ಲಿ ಎಷ್ಟು ಅಪಹಾಸ್ಯ ಮಾಡಿದ್ವಿ. ಸತ್ಯ ಕೆಲವೊಂದು ಸಲ ಕೂತಾಗ ಅನ್ನಿಸ್ತಿತ್ತು, ಈ ಪುಣ್ಯಾತ್ಮ ಯಾಕಾದರೂ ಇಷ್ಟು ಜೀವ ತೆಗಿಬೇಕಪ್ಪ ಈ ದೇಶಕ್ಕೆ. ಸಾವರ್ಕರ್ ಬಗ್ಗೆ ಒಂದು ಪುಸ್ತಕ ಆತ್ಮಾಹುತಿ ಅಂತ, ಬಹುಶಃ ಎಲ್ಲರೂ ಓದಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಆತ್ಮಾಹುತಿ ಪುಸ್ತಕವನ್ನು ಶಿವರಾಮ್ ಅವರು ಬರೀತಾರೆ. ಅದರಲ್ಲಿ ಅವರು ಸ್ವಗತ ಸಾವರ್ಕರ್ ತಮ್ಮ ಕಥೆನ ತಾವೇ ಹೇಳ್ಕೊಳ್ಳೋದು. ಆ ಕಥೆನ ಹೇಳ್ಕೊಳ್ತಾ ಕೊನೆಯಲ್ಲಿ ಒಂದು ಕಡೆ ಬರೀತಾರೆ. ಸಾವರ್ಕರ್ 1857 ಆ ಕೃತಿಯನ್ನು ಬರೀತಾ ಕೊನೆಯಲ್ಲಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಸಾವರ್ಕರ್ ಏನು ಉಲ್ಲೇಖ ಮಾಡ್ತಾರೆ ಅಂದರೆ, ತಾತ್ಯಾ ಟೋಪೆ ಅವನ ತಾತ್ಯಾ ಟೋಪೆ ಯುದ್ಧದಲ್ಲಿ ಮಡಿತಾನೆ, ಈ ದೇಶ ನೆನಪಿಸ್ಕೊಳ್ಳೋದಿಲ್ಲ. ಅದಕ್ಕೆ ಸಾವರ್ಕರ್ ಬರೀತಾರೆ, ತಾತ್ಯಾ ನೀನು ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು ಕಣ. ನೀನು ಜಗತ್ತಿನ ಯಾವುದಾದ್ರೂ ಮೂಲೆಯಲ್ಲಿ ಹುಟ್ಟಿದ್ದಿದ್ರೆ ಜನ ನಿನ್ನನ್ನು ಆನೆ ಮೇಲಿಟ್ಟು ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು. ಈ ದೇಶದ ಜನ ಕೃತಜ್ಞರು ಕಣೋ, ಮರ್ತೋಗ್ಬಿಟ್ಟಿದ್ದಾರೆ ಅಂತ ಬರೀತಾರೆ ಭಾಳ ದುಃಖದಿಂದ. ಅದನ್ನು ಬರೆದು ಶಿವರಾಮು ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಸಾವರ್ಕರ್ನೂ ಜನ ಪ್ರೀತಿಯಿಂದ ತಾತ್ಯಾ ಅಂತಲೇ ಕರೀತಿದ್ರು ಅಂತ. ಅದರರ್ಥ ನೀವು ಹುಟ್ಟಬಾರ್ದಾಗಿತ್ತು ಸಾವರ್ಕರ್ ಇಲ್ಲಿ ಅಂತ. ನಿಮ್ಮನ್ನು ಜನ ಬೇರೆ ದೇಶದಲ್ಲಿ ಹುಟ್ಟಿದರೆ ಹೆಂಗೆ ಮೆರೆಸ್ತಾ ಇದ್ರು, ನೀವು ಈ ದೇಶದಲ್ಲಿ ಹುಟ್ಟಿದ್ದರಿಂದ ಆಡ್ಕೊಳ್ಳೋ ವಸ್ತುಗಳಾಗಿದ್ದೀರಿ ಅಂತ. ಯಾರು ಕಣ್ಣೆದುರಿಗೆ ಈ ಕೆಲಸ ಮಾಡಿದರೋ ಅವರನ್ನೇ ಆಡ್ಕೊಳ್ಳೋ ಜನಾಂಗ ನಾವು. ಇನ್ನು ನಮಗೆ ಗೊತ್ತೇ ಇಲ್ಲದಂತೆ, ಕಣ್ಣಿಗೆ ಕಾಣದಂತೆ ತಮ್ಮ ಕೆಲಸವನ್ನು ಮುಗಿಸಿ ರಾಷ್ಟ್ರ ಕಾರ್ಯ ನಾನು ಮಾಡಿದ್ದೀನಿ ಅಂತ ತಂಪಾಡಿಗೆ ತಾವು ಹೋದವರನ್ನು ಈ ದೇಶ ಇನ್ನೆಂಗೆ ನೋಡ್ಲಿಕ್ಕೆ ಸಾಧ್ಯ? ಹೀಗಲ್ಲದೆ ಮತ್ತೇನು ನೋಡ್ಲಿಕ್ಕೆ ಸಾಧ್ಯ ಅಂತ. ಆ ಥರ ಯಾರ್ಯಾರಿಗೆ ಈ ನಿರಾಕರಣವಾದದ ರೋಗ ಇದೆಯೋ ಅವರೆಲ್ಲರಿಗೂ ಕೂಡ ಒಂದು ವ್ಯಾಕ್ಸಿನ್ ಥರ ನನಗನ್ಸುತ್ತೆ ಈ ಕೃತಿಯನ್ನು ಓದ್ಬೋದು ಅಂತ. ಭಾಳ ವಿಶಿಷ್ಟವಾಗಿರೋದು ಆ ದೃಷ್ಟಿಯಿಂದ. ಇಡೀ ಪುಸ್ತಕವನ್ನು ನಾನು ಮುಂದಿನ ಒಂದು 15-20 ನಿಮಿಷಗಳಲ್ಲಿ ನಿಮ್ಮ ಎದುರುಗಡೆ ತೆರೆದಿಡಬೇಕು ಅಂದರೆ ಹಂಗೆ ನಾನು ಮಾಡಲ್ಲ. ನೀವು ಪುಸ್ತಕ ಓದಬೇಕು. ಆದರೆ ಓದೋದಕ್ಕೆ ಬೇಕಾಗಿರುವಂಥ ಒಂದು ಪೂರಕವಾದ ಒಂದಷ್ಟು ಪ್ರೇರಣೆಯನ್ನು ಅಷ್ಟೇ ಕೊಡಬಲ್ಲೆ. ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ, ಅವರ ಕೊನೆಗಾಲದ ಹೊತ್ತಿಗೆ ಸರಿಯಾಗಿ ಹೈದರಾಲಿ ಅವರ ಸೇನೆಯ ಮುಖ್ಯಸ್ಥನಾಗಿದ್ದ. ಅಲ್ಲಿಂದ ನಿಧಾನವಾಗಿ ಸೇನೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಹೋದ. ನಮಗೆ ನಂಬೋದೊಂದು ರೂಢಿ ಯಾವಾಗಲೂ ಇದೆ, ಇವನು ಒಳ್ಳೆಯವನು ಅಂತ. ಮತ್ತು ನಮಗೂ ಯಾವಾಗಲೂ ಇದೆ. ಇದನ್ನು ಬಹುಶಃ ನಂಗೆ ಅನ್ಸುತ್ತೆ ಕೋನ್ರಾಡ್ ಎಲ್ಸ್ಟು ಹೇಳ್ತಾರೆ, ಅನ್ವರ್ ಶೇಖ್ ಕೂಡ ಒಂದು ಕಡೆ ಹೇಳ್ತಾರೆ, ನಾವು ಫೈಟ್ ಮಾಡಬೇಕಾಗಿರೋದು ಇಸ್ಲಾಮನ್ನು, ಮುಸಲ್ಮಾನರನ್ನಲ್ಲ ಅಂತ. ನಮಗಿದು ಅರ್ಥವೇ ಆಗಲಿಲ್ಲ. ಈ ಟೋಟಲ್ ವ್ಯಾಲ್ಯೂ ನಾವು ಇದುವರೆಗೂ ಕೂಡ ಮುಸಲ್ಮಾನರನ್ನು ಫೈಟ್ ಮಾಡ್ತಿದ್ದೀವಿ. ಮುಸಲ್ಮಾನರನ್ನು ಫೈಟ್ ಮಾಡಬೇಕಾಗಿಲ್ಲ. ಆ ಮುಸಲ್ಮಾನರು ಯಾವ ತತ್ವವನ್ನು ಅನುಸರಿಸ್ತಾ ಇದ್ದಾರೋ ಅದೇ ಪ್ರಾಬ್ಲಮಲ್ಲಿದೆ. ಎಲ್ಲಿವರೆಗೂ ಈ ತತ್ವ ರಿಫೈನ್ ಆಗೋದಿಲ್ವೋ ಅಲ್ಲಿವರೆಗೂ ಇವನು ಸರಿ ಹೋಗೋದಿಲ್ಲ. ಇವನು ಪ್ರಾಬ್ಲಮ್ಮೇ ಇಲ್ಲ. ನಾಳೆ ಅಕಸ್ಮಾತ್ ನಾನೇ ಏನಾದರೂ ಮುಸಲ್ಮಾನ ಕನ್ವರ್ಟ್ ಆದರೆ, ಥ್ಯಾಂಕ್ ಗಾಡ್ ಹಂಗಾಗಲಿಕ್ಕಿಲ್ಲ. ಅಕಸ್ಮಾತ್ ಆದರೆ ನಾನು ಕೂಡ ಇದೇ ಲೈನಲ್ಲಿ ನಿಂತಿರ್ತೀನಿ. ಬಿಕಾಸ್ ಬೇಸಿಕ್ ಥಿಯರಿನೇ ಹಂಗಿದೆ. ನನಗೆ ಇಡೀ ಪುಸ್ತಕದಲ್ಲಿ ಒಂದು ವಾಕ್ಯ ಭಾಳ ಇಷ್ಟ ಆಯಿತು. ಶೆಟ್ರೆ
ಶೆಟ್ರ್ ಹೇಳ್ತಾರೆ, ಹೈದರಾಲಿಗೂ ಟಿಪ್ಪುಗೂ ಇದ್ದ ವ್ಯತ್ಯಾಸ ಏನು ಅಂದರೆ, ಹೈದರಾಲಿ ಸಾಬಿ ಆಗಿದ್ದ, ಟಿಪ್ಪು ಮುಸ್ಲಿಂ ಆಗಿದ್ದ ಅಂತ. ಹೈದರಾಲಿ ಸಾಬಿ, ಅರಬಿ ಮುಸ್ಲಿಂ ಅಲ್ಲ, ಮುಸ್ಲಿಂ ಅಂತಲೇ ಹೇಳ್ತಾರೆ. ಹೈದರಾಲಿ ಸಾಬಿ ಆಗಿದ್ದ, ಟಿಪ್ಪು ಮುಸ್ಲಿಂ ಆಗಿದ್ದ ಅಂತ. ಈ ಸಾಬಿಗೂ ಮುಸ್ಲಿಮ್ಗೂ ಏನು ವ್ಯತ್ಯಾಸ ಅಂತ ಅವ್ರ ದೃಷ್ಟಿಯಲ್ಲಿ ನಾನು ನೋಡ್ತಾ ಹೋದಾಗ ಅವ್ರು ಹೇಳ್ತಾರೆ, ಸಾಬಿ ಅಂತಂದರೆ ನಮ್ಮ ಜೊತೆನೇ ಇರ್ತಾನೆ, ಅವನು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾನೆ, ಅವನು ಮುಸಲ್ಮಾನನಾಗಿರ್ತಾನೆ, ಆದರೆ ಅವನು ಅದನ್ನು ಪೂರ್ತಿ ಮೈ ಮೇಲೆ ಎಳ್ಕೊಂಡಿರಲ್ಲ, ಅವನು ಭಾರತೀಯತೆಯಂತೆ ಬದುಕಿರ್ತಾನೆ. ನಮ್ಮಲ್ಲಿ ಅನೇಕರು ಸಾಬಿಗಳಿದ್ದಾರೆ, ನಮ್ಗೆ ಯಾವತ್ತೂ ಅವ್ರ ಜೊತೆ ಗಲಾಟೆನೇ ಇಲ್ಲ. ಅವನು ಯಾವುದು ಮೂಲ ತತ್ವ ಇದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೂ ಹೋಗಿರಲ್ಲ. ನನಗದು ಬೇಕಾಗಿಲ್ಲ, ಯಾವತ್ತೋ ಒಂದಿನ ನಾನು ಹಿಂಗೆ ಹುಟ್ಟಿದ್ದೀನಿ, ಇದಕ್ಕೆ ತಕ್ಕಂತೆ ಬದುಕಿದ್ದೀನಿ ಅಷ್ಟೇ, ಆದರೆ ಇದೇ ನನ್ನ ಜೀವಾಳ ಅಲ್ಲ ಅಂತ ಬದುಕಿರೋ ಸಾಬಿಗಳು ನಮ್ಮ ನಡುವೆ ಇದ್ದಾರೆ. ಆದರೆ ಅದರ ನಡುವೆ ಮುಸ್ಲಿಮರಿದ್ದಾರೆ, ಇಸ್ಲಾಮನ್ನೇ ತತ್ವವಾಗಿ ಬದುಕಿರುವಂಥ ಮುಸ್ಲಿಮರಿದ್ದಾರೆ. ಇಸ್ಲಾಮಿನ 3 ಮೇಜರ್ ತತ್ವಗಳಿವೆ. ಬಹುಶಃ ನೀವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಇಸ್ಲಾಮನ ಕುರಿತಂತೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗುತ್ತೆ. ಮೊದಲನೇದು, ಇಸ್ಲಾಂ ಮೂರ್ತಿ ಭಂಜಕತೆಯನ್ನು ಇಸ್ಲಾಂ ಹೇಳುತ್ತೆ, ಮುಸಲ್ಮಾನರು ಮಾಡೋದಲ್ಲ. ಇಸ್ಲಾಮೇ ಹೇಳಿದೆ. ನಾಳೆ ಮುಸ್ಲಿಂ ಆಗಿ ನಿಮ್ಮಲ್ಲಿ ಯಾರಾದರೂ ಕನ್ವರ್ಟ್ ಆದರೂ ಕೂಡ ಇದನ್ನು ನೀವು ಮಾಡ್ತೀರಾ, ಯಾಕೆ ಅಂತಂದರೆ ಶಾಸ್ತ್ರಗ್ರಂಥವೇ ಹೇಳಿದೆ ಅವರಿಗೆ ಮಾಡಬೇಕಿದನ್ನು ಅಂತ. ಸ್ವತಃ ಪ್ರವಾದಿ ಮಹಮ್ಮದರು ಮೊದಲನೇ ಬಾರಿಗೆ ಮದೀನಾದಿಂದ ಮಕ್ಕಾಕ್ಕೆ ಬಂದಾಗ ಮಕ್ಕಾದಲ್ಲಿರುವಂಥ ಕಾಬಾಶಲಿಯ ಸುತ್ತಲೂ ಇದ್ದಂಥ 360ಕ್ಕೂ ಹೆಚ್ಚು ದೇವರುಗಳನ್ನು, ಆ ಮೂರ್ತಿಗಳನ್ನು ಧ್ವಂಸಗೊಳಿಸಲಿಕ್ಕೆ ಆರ್ಡರ್ ಮಾಡಿದರು. ಇಬ್ನ್ ಇಶಾಕ್ ತನ್ನ ಕೃತಿಯಲ್ಲಿ ಹೇಳ್ತಾನೆ, ಸ್ವತಃ ಪ್ರಾಫೆಟ್ ಪೈಗಂಬರ್ರು, ಮಹಮ್ಮದ್ ಪೈಗಂಬರ್ರು ಅವರು ಬಂದಾಗ ಅದನ್ನು ಬಾಣಗಳಿಂದ ಅದನ್ನು ಚುಚ್ಚಿದ್ರು ಅಂತ, ಅಂದರೆ ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿದರು ಅಂತ. ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಾನು ಯಾರ್ಯಾರು ವಿಶ್ವಾಸಿಗಳಲ್ಲವೋ ಅವರ ಮೂರ್ತಿಗಳನ್ನು ಭಂಜಿಸ್ತೀನಿ ಅಂತ. ಸೊ ಇಸ್ಲಾಮಿನ ಬೇಸಿಕ್ ಟ್ರೇಟ್ ಮೂರ್ತಿಗಳನ್ನು ಭಂಜಿಸೋದು. ಇದು ಕೆಲವರು ಒಳ್ಳೆಯವರಾಗ್ಬಿಡ್ತಾರೆ, ಮಾಡೋದಿಲ್ಲ, ಹಾಗೇನು ತಿಳ್ಕೊಬೇಡಿ, ಇದು ಮಾಡ್ತಾರೆ. ಇದು ಅಕಸ್ಮಾತ್ ಏನಾದರೂ ಟಿಪ್ಪು ಸುಲ್ತಾನ್ ಮಾಡಿದ್ದಾನೆ ಅಂದರೆ ತಪ್ಪೇನೂ ಮಾಡಲಿಲ್ಲ, ಅವನಿಗೆ ಹಾಗೆ ಕಲಿಸ್ಕೊಟ್ಟು ಬಂದಿರೋದು. ಈ ಕೃತಿಯಲ್ಲಿ ರಾಕೇಶ್ ಶೆಟ್ಟರ್ ಹೇಳ್ತಾರೆ, ಟಿಪ್ಪುನನ್ನು ಅವರು ತಾಯಿ ಹಡಿಬೇಕಾದ್ರೆ, ಫಕ್ರುನ್ನೀಸಾ ತಾಯಿ ಹೆಸರು, ತಾಯಿ ಮಕ್ಕಳಿರಲಿಲ್ಲ ಅಂತ ಕೇಳ್ಕೊಂಡ್ರಂತೆ ಸೈಂಟ್ಗಳನ್ನು, ನನಗೆ ಹುಟ್ಟಿದ ಮಗುವನ್ನು ನಾನು ಸಂತನನ್ನಾಗಿ ಮಾಡ್ತೀನಿ ಅಂತ, ಸೂಫಿ ಸಂತನನ್ನಾಗಿ ಮಾಡ್ತೀನಿ ಅಂತ. ನಂಗೆ ಸೂಫಿ ಸಂತ ಅನ್ನೋ ಪದದ ಬಗ್ಗೆನೇ ಡೌಟ್ ಇದೆ, ಅದು ಬೇರೆಯೇ ಚರ್ಚೆ, ಅದು ಯಾವಾಗಲಾದರೂ ಮತ್ತೊಮ್ಮೆ ಚರ್ಚೆ ಮಾಡೋಣ. ಸೂಫಿ ಸಂತ ಅನ್ನೋದೇ ಒಂದು ಡೌಟ್ ಯಾವಾಗಲೂ. ಸೊ ಅಂಥದ್ರಲ್ಲಿ ಸೂಫಿ ಸಂತನನ್ನಾಗಿ ಮಾಡ್ತೀನಿ ಅಂತ. ಸೊ ಅವನು ಹುಟ್ಟಿದ ಮೇಲೆ ಟಿಪ್ಪು ಅಂತ ಹೆಸರಿಟ್ಟರು. ಮುಂದೊಮ್ಮೆ ಹೈದರಾಲಿ ತನ್ನ ಮಗ ಏನು ಕಲ್ತಿದ್ದಾನೆ ಅಂತ ನೋಡ್ಲಿಕ್ಕೆ ಬಂದಾಗ ಗಾಬರಿ ಆಗ್ಬಿಟ್ನಂತ. ನನ್ನ ಮಗ ವಾರಿಯರ್ ಆಗ್ತಾನೆ, ಹೀರೋ ಥರ ಆಗ್ತಾನೆ, ಯುದ್ಧ ಕಲೆಯನ್ನು ಕಲ್ತಿರ್ತಾನೆ, ಅವನು ನೈಪುಣ್ಯವನ್ನು ಬೆಳೆಸ್ಕೊಂಡಿರ್ತಾನೆ, ರಾಜಕೀಯ ನೈಪುಣ್ಯತೆಯನ್ನು ತಿಳ್ಕೊಂಡಿರ್ತಾನೆ ಅಂತ ಬಂದರೆ ಇವನು 100% ಮತಾಂಧ ಆಗ್ಬಿಟ್ಟಿದಾನಲ್ಲ. ಇಸ್ಲಾಂ ಬಿಟ್ಟರೆ ಮತ್ತೆ ಯಾವುದೂ ಇರಬಾರ್ದು ಅನ್ನೋದು ಇವನಿಗೆ ಪಾಠ ಮಾಡಲಾಗಿದೆಯಲ್ಲ, ಏನಾಗ್ತಾನಪ್ಪ ಇವನು ಅಂತ ಗಾಬರಿ ಪಟ್ಟನಂತ ಹೈದರಾಲಿ. ಅಂದರೆ ಟಿಪ್ಪುವಿಗೆ ಬಾಲ್ಯದಿಂದ ಉಣಿಸಿದ್ದೇ ಅದು. ಇಂಥ ಟಿಪ್ಪು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನ ಆ ತಯಾರಿ ಇದೆಯಲ್ಲ, ಭಾಳ ವಿಶಿಷ್ಟವಾಗಿರುವಂಥದ್ದು. ಹೈದರಾಲಿ ಅಧಿಕಾರಕ್ಕೆ ಬಂದ, ಅಥವಾ ಹೈದರಾಲಿ ಸೇನಾ ನಾಯಕನಾಗಿದ್ದವನು ನಿಧಾನವಾಗಿ ಇಡೀ ರಾಜ್ಯದ ಕಂಟ್ರೋಲನ್ನು ಸೇನೆಯ ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಹೋಗಿದ್ದ. ಇಂಥ ಹೊತ್ತಲ್ಲಿ ಇಡೀ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಬಂದಂಥ ಹೆಣ್ಣು ಮಗಳಿದ್ದಾಳಲ್ಲ, ಆ ಹೆಣ್ಣು ಮಗಳು 3ನೇ ಪತ್ನಿಯಾಗಿ ಆ ಇಮ್ಮಡಿ ಒಡೆಯರಿಗೆ, ಕೃಷ್ಣರಾಜ ಒಡೆಯರಿಗೆ 3ನೇ ಪತ್ನಿಯಾಗಿ ಬಂದವರು ಲಕ್ಷ್ಮೀ ಅಮ್ಮಣ್ಣಿಯವರು. ಅಕಸ್ಮಾತ್ ಅವರು ಬರದೇ ಹೋಗಿದ್ದಿದ್ರೆ ಇವತ್ತು ಈ ಕಥೆಯ ಪರಿಸ್ಥಿತಿಯೇ ಇರ್ತಿರಲಿಲ್ಲ. ಈ ಕಥೆ ಅಲ್ಲ, ಕರ್ನಾಟಕದ ಈ ಕಥನವನ್ನು ಈ ರೀತಿ ಹೇಳುವ ಪರಿಸ್ಥಿತಿಯೂ ಇರ್ತಿರಲಿಲ್ಲ. 3ನೇ ಹೆಂಡತಿಯಾಗಿ ಬಂದ ಆಕೆ ತನ್ನ ಅತ್ತೆ ತೀರಿಕೊಳ್ಳುವಾಗ ಹೇಳಿದ್ಲು, ನನ್ನ ಮಕ್ಕಳನ್ನು ನಿನ್ನ ಕೈಲಿ ಕೊಟ್ಟು ಹೋಗ್ತೀನಿ, ಚೆನ್ನಾಗಿ ನೋಡ್ಕೋ. ಅವಳು ಬಂದ ಪ್ರಾಬಬಲಿ 7-8 ವರ್ಷಗಳಿಗೆ ಗಂಡನನ್ನು ಕಳ್ಕೊಂಡ್ಳು. ಗಂಡ ಸಾಯೋಕ್ಕಿಂತ ಮುಂಚೆ ಹೇಳ್ತಾ, ನಾನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಏನೂ ಉಳ್ಕೊಂಡಿಲ್ಲ, ಈಗ ಈ 2 ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗ್ತೀನಿ, ಹೇಗಾದರೂ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಪುನರ್ಸ್ಥಾಪಿಸುವ ಪ್ರಯತ್ನ ಮಾಡು ಅಂತ ತನ್ನ ಹೆಂಡತಿಗೆ ಆತ ಮಕ್ಕಳನ್ನು ಕೊಟ್ಟು ಹೇಳುವಂಥ ಪ್ರಯತ್ನ ಮಾಡಿ ಹೋಗ್ತಾನೆ. ಆ ಕಾರಣಕ್ಕೋಸ್ಕರ ಮುಂದೆ ಆಕೆ ತನ್ನ ಇಡೀ ಜೀವನವನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡೋದಿದೆಯಲ್ಲ, ಅದು ಸ್ಟೋರಿಯ ಸೆಂಟ್ರಲ್ ಪಾರ್ಟ್. ಆದರೆ ನನಗೆ ಇದರಲ್ಲಿ ಹೇಳಬೇಕಾಗಿರೋದು ಏನು ಅಂತಂದರೆ, ಇಡೀ ಈ ಕೃತಿಯಲ್ಲಿ ನೋಡಿದಾಗ ರಾಕೇಶ್ ಶೆಟ್ಟರಿಗೆ 2 ಮೇಲೆ ಬಹಳ ಕೋಪ ಇರೋದು ಗೊತ್ತಾಗತ್ತೆ. ಭಾಳ ಕೋಪ, ನೀವು ಓದಿದ್ರೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನೀವು ನೋಡ್ತೀರಾ. ಒಂದು ಟಿಪ್ಪು ಸುಲ್ತಾನ್ ಮೇಲೆ ಸಹಜ, 2ನೇ ದಿವಾನ್ ಪೂರ್ಣಯ್ಯನವ್ರ ಮೇಲೆ ಅವ್ರಿಗೆ ಭಾಳ ಕೋಪ ಇದೆ. ಅವ್ರ ಹೆಸರಲ್ಲಿ ಒಂದು ಛತ್ರ ಬೇರೆ ಕಟ್ಟಿಸ್ಬಿಟ್ಟಿದ್ದಾರಲ್ಲ ಮೈಸೂರಿನಲ್ಲಿ, ಬರೀತಾರೆ ಅದರಲ್ಲಿ.
ಯಾಕಾದರೂ ಕಟ್ಟಿದ್ರು ಅಂತ ಪದೇ ಪದೇ ಉಲ್ಲೇಖಗೊಂಡಿರುವಂಥ ಸಂಗತಿ ಏನು ಅಂತಂದರೆ, ನನಗೂ ಕೂಡ ನಂಗೆ ಭಾಳ ಚೆನ್ನಾಗಿ ನೆನಪಿದೆ. ನಾನು ಸೂಲಿಬೇಲಲ್ಲಿದ್ದಾಗ, ಹಳ್ಳಿ ಅದು, ಈಗಲೂ ಅಲ್ಲೇ ಇದ್ದೀವಿ ನಾವು, ಹಂಗೇನಿಲ್ಲ ಅಂತಿಲ್ಲ. ಆದರೆ ಹಳ್ಳಿಯಲ್ಲಿ ಸೀನೀರ್ ಬಾವಿ ಅಂತಲೇ ಒಂದಿತ್ತು, ಕುಂಬಾರ ಬಾವಿ ಅಂತ ಕರಿತಿದ್ರು, ಕುಂಬಾರರು ಕಟ್ಟಿದ ಬಾವಿ ಅದು. ಅಲ್ಲಿಂದ ನೀರು ತರಲಿಕ್ಕೆ ಹೋಗಬೇಕಿತ್ತು. ನಾನು ಭಾಳ ಚಿಕ್ಕವನು, ಪ್ರಾಬ್ಲಿ 5-6ನೇ ಕ್ಲಾಸ್ನವನು. ನನ್ನ ಓಣಿಯಲ್ಲಿದ್ದಂಥ ಒಬ್ಬ ಮುಸ್ಲಿಂ ವ್ಯಕ್ತಿ, ಹಿರಿಯರೊಬ್ಬರು ಒಂದಿನ ಏನೋ ಮಾತಾಡ್ತಾ ಟಿಪ್ಪುವಿನ ವಿಚಾರ ಬಂದಾಗ, ನಮಗಿನ್ನೂ ಇತಿಹಾಸ ಅರ್ಥ ಆಗದೆ ಇರುವಂಥ ಕಾಲ ಅದು. ಅವ್ರು ಹೇಳಿದ್ರು, ದಿವಾನ್ ಪೂರ್ಣಯ್ಯ ಮೋಸ ಮಾಡಿಬಿಟ್ಟ ಟಿಪ್ಪುವಿಗೆ, ಇಲ್ಲದೇ ಇದ್ರೆ ಟಿಪ್ಪು ಸಾಯ್ತಾ ಇರಲಿಲ್ಲ ಅಂತ. ನಂಗೆ ಸತ್ಯ ಏನು ಅಂತ ಗೊತ್ತಿರಲಿಲ್ಲ ಆಗ. ಆಮೇಲೆ ನಾನು ಮುಂದೆ ಓದ್ತಾ ಬಂದಾಗ ಗೊತ್ತಾಯಿತು ಟಿಪ್ಪುವಿನ ಬಗ್ಗೆ, ದಿವಾನ್ ಪೂರ್ಣಯ್ಯನ ಬಗ್ಗೆ ಇವರೇನು ತಿಳ್ಕೊಂಡಿದ್ದಾರೆ ಅಂತ. ಅವ್ರ ಕಲ್ಪನೆ ಏನು ಅಂತಂದರೆ, ದಿವಾನ್ ಪೂರ್ಣಯ್ಯ, ಅದನ್ನು ಅನೇಕ ಕಡೆಗಳಲ್ಲಿ ಲಾವಣಿಯಾಗೂ ಹೇಳ್ತಾರೆ, ದಿವಾನ್ ಪೂರ್ಣಯ್ಯನ ಮಗಳನ್ನು ಟಿಪ್ಪು ಕೆಟ್ಟ ದೃಷ್ಟಿಯಿಂದ ನೋಡಿದ, ಹೀಗಾಗಿ ದಿವಾನ್ ಪೂರ್ಣಯ್ಯ ಟಿಪ್ಪುವನ್ನು ನಾಶ ಮಾಡಲಿಕ್ಕೋಸ್ಕರ ಮುಂದೆ ನಿಂತ ಅನ್ನೋದು ಲಾವಣಿಗಳಲ್ಲಿ ಹೇಳೋದು, ನಮ್ಮಲ್ಲೂ ಅನೇಕರು ನಂಬ್ಕೊಂಡು ಬಂದಿರೋದು. ಹೀಗಾಗಿ ಟಿಪ್ಪುವಿಗೆ ಮೋಸ ಮಾಡಿದ್ದು ಯಾರು, ಇಲ್ಲದೆ ಹೋಗಿದ್ರೆ ಟಿಪ್ಪು ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಈ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಮೋಸ ಮಾಡಿದ್ದು ಯಾರು ಅಂತಂದರೆ ಒಬ್ಬ ಬ್ರಾಹ್ಮಣನಾಗಿರುವಂಥ ದಿವಾನ್ ಪೂರ್ಣಯ್ಯ ಅಂತ. ಆದರೆ ಈ ಕೃತಿಯನ್ನು ಓದಿದ ಮೇಲೆ ಅದು ಖಾತ್ರಿಯಾಗುತ್ತೆ. ಖಾತ್ರಿಯಾಗುವ ಸಂಗತಿ ಏನು ಅಂತಂದರೆ, ದಿವಾನ್ ಪೂರ್ಣಯ್ಯನವರು ಮೋಸ ಮಾಡುವ ಪ್ರಮೇಯವೇ ಇರಲಿಲ್ಲ. ಹೈದರಾಲಿಗೆ ಅತ್ಯಂತ ನಿಷ್ಠರಾಗಿದ್ದ ದಿವಾನ್ ಪೂರ್ಣಯ್ಯನವರು ಟಿಪ್ಪು ಸುಲ್ತಾನನಿಗೂ ಅಷ್ಟೇ ನಿಷ್ಠರಾಗಿದ್ದರು. ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದರು ಅಂತಂದರೆ, ಆ ಟಿಪ್ಪುವಿಗೆ ಅದು ಹೈದರಾಲಿ ತೀರಿಕೊಂಡಾಗ ಭಾಳ ವಿಶೇಷವಾಗಿರುವಂಥ ಘಟನೆಗಳು ಬರ್ತವೆ. ಇದರಲ್ಲಿ ಓದಿದರೆ ಅರ್ಥ ಆಗುತ್ತೆ. ಹೈದರಾಲಿ ಯುದ್ಧದಲ್ಲಿ ಮಡಿದಾಗ, ಯುದ್ಧದಲ್ಲಿ ಅವನು ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದರೆ ಇನ್ನು ಸೈನಿಕರೆಲ್ಲ ದಂಗೆ ಎದ್ಬಿಡ್ತಾರೆ, ಈ ಸಾಮ್ರಾಜ್ಯವನ್ನು ನಾವು ಕಳ್ಕೊಂಡು ಬಿಡ್ತೀವಿ, ಹೈದರಾಲಿಯಿಂದ ತಪ್ಪೋಗ್ಬಿಡುತ್ತೆ, ಈ ಸಾಮ್ರಾಜ್ಯವನ್ನು ಕಳ್ಕೊಳ್ತೀವಿ ಅಂತ ಅವನ ಶವವನ್ನು ಮುಂದಿನ ಕೆಲವು ದಿನಗಳ ಕಾಲ ಮುಚ್ಚಿಟ್ಟು, ಆ ಶವವನ್ನು ಹಾಗೆ ಮಲಗಿಸಿ, ಹೈದರಾಲಿ ಹುಷಾರಿಲ್ಲ ಅಷ್ಟೇ, ಹೀಗೆ ಇದ್ದಾರೆ, ಕೃಶಗೊಂಡಿದ್ದಾರೆ ಅಂತ ಸುತ್ತಲೂ ಸಾಂಬಾರು ಪದಾರ್ಥಗಳು ಇವನ್ನೆಲ್ಲ ಇಟ್ಟು ಘಮ್ ಅನ್ನುವಂತೆ ಮಾಡಿ, ಅವನ ಶವದ ವಾಸನೆ ಬರದೇ ಇರುವಂತೆ ತಯಾರಿ ಮಾಡಿಕೊಂಡು, ಟಿಪ್ಪು ಬರೋವರೆಗೂ ಅದನ್ನು ಕಾಪಾಡಿಕೊಂಡು, ಆನಂತರ ಟಿಪ್ಪು ಕೈಯಲ್ಲಿ ಅಧಿಕಾರ ಕೊಡಿಸಿದ್ದು ದಿವಾನ್ ಪೂರ್ಣಯ್ಯ. ಈ ಟಿಪ್ಪುವಿನ ಅಧಿಕಾರವನ್ನು ಕೂಡ ಅದನ್ನು ಶಾಶ್ವತಗೊಳಿಸಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟ ಪೂರ್ಣಯ್ಯ ಅಂತಂದರೆ, ಕೊನೆಗೆ ದಿವಾನ್ ಪೂರ್ಣಯ್ಯ ಈ ಕೃತಿಯ ಅಧ್ಯಯನದ ಪ್ರಕಾರ, ಇಲ್ಲಿ ರಾಕೇಶ್ ಶೆಟ್ಟರ್ ಅಧ್ಯಯನದ ಪ್ರಕಾರ ಹೇಳೋದಾದರೆ, ಮುಂದೆ ದಿವಾನ್ ಪೂರ್ಣಯ್ಯ ಒಟ್ಟಾರೆ ಇದನ್ನು ತನ್ನ ತೆಕ್ಕೆಗೆ ಪೂರ್ಣ ತೆಗೆದುಕೊಳ್ಳೋ ಪ್ರಯತ್ನ ಹೇಗೆ ಅಂತಂದರೆ, ಟಿಪ್ಪು ತೀರಿಕೊಂಡ ನಂತರ ಬ್ರಿಟಿಷರಿಗೆ ಅವನು ಹೇಳ್ತಾನೆ, ಮುಂದಿನ ಅಧಿಕಾರ ಯಾರ ಕೈಯಲ್ಲಿ ಕೊಡಬೇಕು ಅಂತಂದರೆ ಟಿಪ್ಪುವಿನ ಮಗನ ಕೈಯಲ್ಲಿ ಕೊಡಬೇಕು ಅಂತ. ಅಂದರೆ ಈ ಪರಂಪರೆಯನ್ನು ಶಾಶ್ವತಗೊಳಿಸಬೇಕು ಅಂತ. ಅದಕ್ಕೆ ಲಕ್ಷ್ಮೀ ಅಮ್ಮಣ್ಣಿಯವರು ಇಲ್ಲದೆ ಹೋದರೆ ಕರ್ನಾಟಕದ ಅಸ್ಮಿತೆ ಇರ್ತಿರಲಿಲ್ಲ. ಯಾಕೆ ಅಂತಂದರೆ, ಲಕ್ಷ್ಮೀ ಅಮ್ಮಣ್ಣಿಯವರು ಬ್ರಿಟಿಷರೊಂದಿಗೆ ಮಾಡಿಕೊಂಡ ನಿರಂತರ ಪತ್ರ ವ್ಯವಹಾರಗಳು, ಮಾಡಿಕೊಂಡ ಒಪ್ಪಂದದ ಕಾರಣಕ್ಕೋಸ್ಕರ ಟಿಪ್ಪುವಿನ ಬೆಳೆದು ನಿಂತ ಮಗನಿಗೆ ಅಧಿಕಾರ ಕೊಡದೆ, ಲಕ್ಷ್ಮೀ ಅಮ್ಮಣ್ಣಿಯವರ ಪುಟ್ಟ ಮಗನನ್ನು ಕರ್ಕೊಂಡು ಬಂದು ಅವನನ್ನು ಅಧಿಕಾರಕ್ಕೆ ಕೂರಿಸಿದ್ದು ಬ್ರಿಟಿಷರು. ಈಕೆಯ ಚಾಕಚಕ್ಯತೆಯಿಂದಾಗಿ, ಈಕೆಯ ವ್ಯವಹಾರ ಕ್ಷಮತೆಯಿಂದಾಗಿ ಅದನ್ನು ಕೂರಿಸ್ಲಿಕ್ಕೆ ಸಾಧ್ಯವಾಯಿತು. ಆದರೆ ಬ್ರಿಟಿಷರು ಎಂಥ ಬುದ್ಧಿವಂತರಾಗಿದ್ದರು ಅಂತಂದರೆ, ಯಾವ ಪೂರ್ಣಯ್ಯ ಹೈದರಾಲಿಗೆ ನಿಷ್ಠನಾಗಿದ್ನೋ, ಯಾವ ಪೂರ್ಣಯ್ಯ ಟಿಪ್ಪುವಿಗೆ ನಿಷ್ಠನಾದ್ನೋ, ಟಿಪ್ಪು ತೀರಿಕೊಂಡ್ಮೇಲೆ ತನ್ನ ನಿಷ್ಠತೆಯನ್ನು ಬ್ರಿಟಿಷರಿಗೆ ತಿರುಗಿಸಿ, ನಾನು ನಿಮಗೆ ನಿಷ್ಠ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ, ಸಿಂಹಾಸನಕ್ಕೆ ನಿಷ್ಠ ಅಲ್ಲ, ಬ್ರಿಟಿಷರಿಗೆ ನಿಷ್ಠ ಅಂತ. ಹೀಗಾಗಿ ತಿರುಮಲ ರಾಯರು ಪಾಪ ಪ್ರಧಾನರಾಗಬೇಕಾಗಿತ್ತು, ದಿವಾನ್ ಪೂರ್ಣಯ್ಯನನ್ನು ಪ್ರಧಾನ ಕಂಟಿನ್ಯೂ ಮಾಡಿದರು. ಅದು ಯಾವುದು ಲಕ್ಷ್ಮೀ ಅಮ್ಮನವರಿಗೆ ನಯಾ ಪೈಸೆಯಷ್ಟು ಇಷ್ಟ ಇರಲಿಲ್ವೋ ಅದನ್ನು ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯ್ತಲ್ಲ, ಅದು ಸೃಷ್ಟಿಯಾಗಿದ್ದು ದಿವಾನ್ ಪೂರ್ಣಯ್ಯನವರ ಈ ಥರದ ಕುತಂತ್ರದಿಂದಾಗಿ ಅಂತ. ಈ ಕೃತಿಯಲ್ಲಿ ಅನೇಕ ಬಾರಿ ದಿವಾನ್ ಪೂರ್ಣಯ್ಯನವರನ್ನು ಅವರು ರಾಕೇಶ್ ಶೆಟ್ಟರು ಉಲ್ಲೇಖಿಸ್ತಾರೆ ಮತ್ತು ಸ್ವಲ್ಪ ಆಕ್ರೋಶದಿಂದನೇ ಉಲ್ಲೇಖಿಸೋದು ಕಾಣುತ್ತೆ. ರಾಕೇಶ್ ಶೆಟ್ಟರ್ಗೆ ಫೇವ್ರೆಟ್ ಹೀರೋಗಳಾಗಿ ಕಾಣೋರು ಕೆಲವರು. ಅದರಲ್ಲಿ ಮೊದಲನೇದು ತಿರುಮಲ ರಾಯರು, ಅಫ್ಕೋರ್ಸ್ ಹೀರೋ. ಈ ಪುಸ್ತಕ ಓದಿದ ನಂತರ, ಅಲ್ಲಿವರೆಗೂ ನನಗೂ ಕೂಡ ಆಳವಾದ ಅಧ್ಯಯನ ಅವ್ರ ಕುರಿತಂತೆ ಇರಲಿಲ್ಲ. ಈ ಪುಸ್ತಕವನ್ನು ಓದಿದ ನಂತರ ಗೊತ್ತಾಯಿತು, ಒಬ್ಬ ಪ್ರಧಾನರಾಗಿದ್ದವರು ಎಷ್ಟು ತ್ಯಾಗ ಈ ನಾಡಿಗೋಸ್ಕರ ಮಾಡಬೇಕಾಯಿತು ಅಂತ. ಇವತ್ತೇನಾದರೂ ನಾವು ಕನ್ನಡಿಗರು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಾಗ ನನಗೆ ಇವತ್ತಿಗೂ ಭಾಳ ಸಂತೋಷ ಇದೆ. ಏನು ಅಂತಂದರೆ, ಒಂದು ಸಲ ನಾನೊಬ್ಬ ಟಿ ವಿಯ ಚಾನಲ್ನ ಮುಖ್ಯಸ್ಥರೊಬ್ಬರನ್ನ ಮಾತನಾಡ್ಸೋಕೆ ಕೂತಿದ್ದೆ. ನಂಗೆ ಭಾಳ ಇಷ್ಟ ಆಗುವಂಥವ್ರು. ಅವ್ರ ಜೊತೆ ಕೂತಾಗ ಯಾವಾಗಲಾದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚರ್ಚೆ ಮಾಡೋದಿದೆ. ಅನೇಕ ವಿಚಾರಗಳ ಬಗ್ಗೆ ಅವ್ರು ಹೇಳ್ತಿರ್ತಾರೆ, ನಾನು ಸುಮ್ಮನೆ ಕೇಳ್ತಿರ್ತೀನಿ. ಬಿಕಾಸ್ ಅವರ ಕಾಲಘಟ್ಟದ ಸಂಗತಿಗಳು ನಮ್ಗೆ ಗೊತ್ತೇ ಇರಲ್ಲ, ಅವ್ರು ಹೇಳಿದಾಗ ಅರ್ಥ ಆಗುತ್ತೆ ಅಂತ. ಅವ್ರು ನಂಗೆ ಒಂದಿನ ಮಾತಾಡ್ತಾ ಹೇಳಿದರು, ಚಕ್ರವರ್ತಿ, ಕರ್ನಾಟಕದಲ್ಲಿ ರಾಜಕಾರಣಿ ಆಗೋದು, ಸಿ ಎಮ್ ಆಗೋದು, ಅವನೇನೋ ಭಾರಿ ದೊಡ್ಡದು ಮಾಡಬೇಕು ಅಂತಿಲ್ಲ ಕಣ, ಏನೂ ಮಾಡದೆ ಹೋದರೂ ಒಳ್ಳೆ ಸಿ ಎಮ್ ಅಂತ ಹೆಸರು ತೊಗೋಬೋದು ಅಂತ.
ನಾನು ಕೇಳಿದೆ, ಏನು ಸರ್ ಹಿಂಗಂತೀರಾ ಅಂತ. ಅವ್ರು ಏನಂದ್ರೆ ಗೊತ್ತಾ, ನಮ್ಮ ಮೈಸೂರು ಮಹಾರಾಜರು ಹೆಂಗಿದ್ರು ಅಂತಂದರೆ, ಈ ಕರ್ನಾಟಕದ ಅರ್ಧ ಭಾಗವನ್ನು ಅವರೇ ಸುಂದರ ಮಾಡಿಟ್ಟು ಹೋಗಿದ್ದಾರೆ, ಇದ್ದಿದ್ದನ್ನು ಉಳಿಸ್ಕೊಂಡ್ರೆ ಸಾಕು ಈ ಅಯೋಗ್ಯರು ಒಳ್ಳೆ CM ಆಗಿಬಿಡ್ತಾರೆ ಅಂತ. ಭಾಳ ಚೆನ್ನಾಗಿರೋ ಮಾತು. ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮೈಸೂರಿನ ಮಹಾರಾಜರು ಅಂತಂದರೆ, ಯಾಕೆ ಕಟ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ಅಲ್ಲಿದ್ದ ಒಂದು ಕ್ಯಾರೆಕ್ಟರ್, ಅದು ಲಕ್ಷ್ಮೀ ಅಮ್ಮಣ್ಣಿಯವರ ಕಾರಣಕ್ಕೋಸ್ಕರ. ಅವರೆಲ್ಲರೂ ಮುಂದೆ ಅಧಿಕಾರಕ್ಕೆ ಬಂದಿದ್ದು ಆ ಕಾರಣಕ್ಕೋಸ್ಕರ. ಇಲ್ಲಿ ಹೋದರೆ ನಮ್ಮ ಕೈಗೆ ಈ ಥರದೊಂದು ರಾಜ್ಯ ಸಿಗ್ತಿರಲಿಲ್ಲ. ಇದು ಪಾರ್ಟ್ 1. ಇನ್ನು ಎರಡನೇದು, ಲಕ್ಷ್ಮೀ ಅಮ್ಮಣ್ಣಿಯವರಿಗೆ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರಿಗೆ ಬಲಗೈಯಾಗಿ ಬಲವಾಗಿ ನಿಂತಿದ್ದು ತಿರುಮಲ ರಾಯರು. ತಿರುಮಲ ರಾಯರು ಇದಕ್ಕೋಸ್ಕರ ಪಟ್ಟ ಕಷ್ಟ ಎಷ್ಟು ಅಂತಂದರೆ, ತಿರುಮಲ ರಾಯರು ತನ್ನ ವಿರುದ್ಧ ಇದ್ದಾರೆ ಅಥವಾ ಮೈಸೂರಿನ ಸಾಮ್ರಾಜ್ಯಕ್ಕೆ ನಿಷ್ಠವಾಗಿದ್ದಾರೆ ಅಂತ ಗೊತ್ತಿದ್ದರಿಂದಾಗಿ ಹೈದರಾಲಿ ಅವರ ಟೋಟಲ್ ಸಂಪತ್ತನ್ನು ಕಸಿದ. ಆ ಸಂಪತ್ತನ್ನು ತನ್ನದಾಗಿಸ್ಕೊಂಡ, ಇವರನ್ನು ಓಡಿಸಿದ. ತಿರುಮಲ ರಾಯರು ಶ್ರೀರಂಗಪಟ್ಟಣ ಬಿಟ್ಟು ದೂರಕ್ಕೆ ಹೋದರೂ ಕೂಡ ಲಕ್ಷ್ಮೀ ಅಮ್ಮಣ್ಣಿಯವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದರಿಂದ ಅವ್ರು ಏನು ಮಾಡಿದರು, ಬ್ರಿಟಿಷರೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ರು, ಚೆನ್ನಾಗಿಟ್ಕೊಂಡಿದ್ರು. ಹೈದರಾಲಿ ಬದುಕಿದ್ದಾಗ ಎಲ್ಲಿವರೆಗೂ ಇತ್ತು ಅಂತಂದರೆ, ಈ ಮನುಷ್ಯನೇನಾದರೂ ಇಲ್ಲೇ ಬಿಟ್ಟು ಹೋದರೆ ಇವನು ಮೈಸೂರಲ್ಲೇ ಕೂತ್ಕೊಂಡು ನಮ್ಮ ವಿರುದ್ಧ ಪಿತೂರಿ ಮಾಡಿ ನಾನು ಯುದ್ಧ ಗೆದ್ದು ವಾಪಸ್ ಬರೋದ್ರೊಳಗೆ ಮೈಸೂರನ್ನು ಫ್ರೀ ಮಾಡಿಬಿಡ್ತಾನೆ ಅಂತ ಹೇಳಿ ಯುದ್ಧ ಮಾಡಲಿಕ್ಕೋಸ್ಕರ ತನ್ನ ಜೊತೆ ಇವ್ರನ್ನೂ ಕರ್ಕೊಂಡ್ಬಿಟ್ಟಿದ್ದ. ಅಂದರೆ ತಿರುಮಲ ರಾಯರ ನಿಷ್ಠೆ ಹೆಂಗಿದೆ ಅಂತ. ಆದರೆ ಇತಿಹಾಸದಲ್ಲಿ ಪೂರ್ಣಯ್ಯನವರ ಉಲ್ಲೇಖ ಎಷ್ಟು ಬರುತ್ತೋ ಅಷ್ಟು ತಿರುಮಲ ರಾಯರ ಉಲ್ಲೇಖ ಇಲ್ಲ. ತಿರುಮಲ ರಾಯರನ್ನ ಕಡಪಕ್ಕೆ ಕರ್ಕೊಂಡೋಗಿ ಕಡಪದಲ್ಲಿ ಬಿಟ್ಬಿಟ್ಟು, ಈ ಕಡಪದಲ್ಲಿ ನನ್ನ ಪರವಾಗಿ ಇವ್ರು ಇರ್ತಾರೆ, ಇಲ್ಲೇ ಇಟ್ಕೊಳ್ಳಿ ಕಡಪಕ್ಕೆ ಅಂತ, ಕಳಿಸ್ಬೇಡಿ ಮೈಸೂರಿಗೆ ಇವನನ್ನು ಅಂತ. ಇವನು ಭಾಳ ಡೇಂಜರು ಅಂತ ತಿರುಮಲ ರಾಯರ ಬಗ್ಗೆ ಇದ್ದಂಥ ಆತಂಕ ಅಂಥದ್ದು. ಈ ತಿರುಮಲ ರಾಯರನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡೋಗಿ ಅವರನ್ನು ದೂರದಲ್ಲಿರಿಸಿ ಅವರಲ್ಲೇ ಇದ್ದುಕೊಂಡು ಕೂಡ ಬ್ರಿಟಿಷರ ಜೊತೆ ಪತ್ರ ವ್ಯವಹಾರ ಮಾಡ್ತಾ ಅನೇಕ ಬಾರಿ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಲ್ಲಿಯೂ ಕೂಡ ಬ್ರಿಟಿಷರನ್ನು ಬೇರೆ ಬೇರೆಯವ್ರನ್ನ ಒಲಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ 4ನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆಗೆ ಹೇಗಾದರೂ ಮಾಡಿ ಇದನ್ನು ಅಂತ್ಯ ಹಾಡಿಸಬೇಕು ಅಂತ ಕೊನೆಗೆ ಬ್ರಿಟಿಷರಿಂದ ಆಗಲಿಲ್ಲ ಅಂತಂದರೆ ಆಂತರಿಕವಾಗಿ ಆದರೂ ಟಿಪ್ಪುವನ್ನು ಮುಗಿಸಲೇಬೇಕು ಅಂತ ಹಠ ಹಿಡಿದು ನಿಂತವರಲ್ಲಿ ತಿರುಮಲ ರಾಯರು ಅಗ್ರಣಿಗಳು. ನಂಗೆ ಬಹಳ ನೋವಿನ ಸಂಗತಿ ಏನು ಅಂತಂದರೆ, ಇವತ್ತು ಟಿಪ್ಪುವನ್ನು ಆರಾಧಿಸುವಂಥ ಈ ನಾಡಿನಲ್ಲಿ ತಿರುಮಲ ರಾಯರು ಅನ್ನೋಂಥ ಒಬ್ಬ ವ್ಯಕ್ತಿಯ ನೆನಪೇ ಇಲ್ಲ ಅಂತಂದರೆ ಏನು ಹೇಳಬೇಕು. ಟಿಪ್ಪುವಂತೂ ತಿರುಮಲ ರಾಯರ ಆ ಆಕ್ರೋಶಕ್ಕೋಸ್ಕರ, ಈ ಮನುಷ್ಯ ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವರ ಪರಿವಾರಕ್ಕೆ ಸೇರಿದ ಅಥವಾ ಅವರ ಜಾತಿಗೆ, ಅವರ ವ್ಯಕ್ತಿತ್ವಕ್ಕೆ ಸೇರಿದ 700 ಪರಿವಾರಗಳನ್ನು ಧ್ವಂಸಗೊಳಿಸಿದಂಥ ಉದಾಹರಣೆ ಇದೆಯಲ್ಲ, ತಿರುಮಲ ರಾಯರು ಈ ನಾಡಿಗೋಸ್ಕರ ಮಾಡಿರುವಂಥ ತ್ಯಾಗದ ಉದಾಹರಣೆ ಅದು ಅಂತ. ಈ ಇಡೀ ಕೃತಿಯನ್ನು ಓದಬೇಕಾದಾಗ ಲಕ್ಷ್ಮೀ ಅಮ್ಮಣ್ಣಿಯವರಂತೂ ಗ್ರೇಟ್ ಅನ್ನಿಸ್ತಾರೆ ನಿಜ, ಆದರೆ ತಿರುಮಲ ರಾಯರು ನಿಜವಾದ ಹೀರೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡ್ತಾರೆ. ಅದು ಈ ಕೃತಿಯ ವೈಶಿಷ್ಟ್ಯ ಅಂತ. ಮಿತ್ರ, ಇವತ್ತು ಮತ್ತೆ ನಾವು ಈ ನಾಡನ್ನು ಕಟ್ಟಬೇಕು ಅಂತಂದರೆ ನಾಡನ್ನು ಒರಿಜಿನಲ್ ಇತಿಹಾಸದ ಆಧಾರದ ಮೇಲೆ ಕಟ್ಟಬೇಕಾಗಿದೆ. ಸ್ವಾತಂತ್ರ್ಯ ಬಂದ ನಂತರ ನಾವು ಮಾಡ್ಕೊಂಡಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಇವರು ಯಾವ ಇತಿಹಾಸವನ್ನು ನಮ್ಗೆ ಕೊಟ್ಟು ಹೋಗಿದ್ರೋ ಆ ಇತಿಹಾಸವನ್ನೇ ನಾವು ನಮ್ಮದು ಅಂತ ನಂಬ್ಕೊಂಡು ಕೂತ್ವಿ ಮತ್ತು ಅದನ್ನೇ ಡೆವಲಪ್ ಮಾಡ್ತಾ ಹೋದ್ವಿ. ನೀವು ಅಕಸ್ಮಾತ್ ಏನಾದರೂ ಜವಾಹರ್ಲಾಲ್ ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾ ಓದ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಅವರಿಗೆ ಭಾರತದ ಹೀರೋಗಳು ಯಾವತ್ತೂ ಹೀರೋಗಳಲ್ವೇ ಅಲ್ಲ. ಆಕ್ರಮಣಕಾರಿಗಳಾಗಿ ಬಂದವರನ್ನು ಬೈಯೋದಕ್ಕೆ ಅವ್ರ ಮನಸ್ಸು ಒಪ್ಪೋದೇ ಇಲ್ಲ. ಈ ಥರದ ಭಾವದಿಂದ ನೀವೇನಾದರೂ ಬರಿತೀರಾ ಅಂತಂದರೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಮತ್ತು ಆವತ್ತಿನ ಮಾರ್ಕ್ಸ್ವಾದಿ ಲೇಖಕರು ಹೇಗಿದ್ದರು ಅಂತಂದರೆ, ಅಪ್ಪಿತಪ್ಪಿ ಯಾರಾದರೂ ಇದನ್ನು ಧಿಕ್ಕರಿಸಿ ಬರೆದ್ರು ಅಂತಂದರೆ ಅವ್ನ ಕಥೆನೇ ಮುಗಿಸಿರ್ತಿದ್ರು. ಶ್ರೇಷ್ಠ ಹಿಸ್ಟಾರಿಯನ್ R.C. ಮಜುಮ್ದಾರ್ ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿ, ಬಹುತೇಕರಿಗೆ ಗೊತ್ತೇ ಇಲ್ಲ. ಆದರೆ ಇರ್ಫಾನ್ ಹಬೀಬ್ ಗೊತ್ತಿದೆ ಎಲ್ರಿಗೂ, ಮೊಹಮ್ಮದ್ ಹಬೀಬ್ ಎಲ್ರಿಗೂ ಗೊತ್ತಿದೆ. ನಿಮಗೆ ರೋಮಿಲಾ ಥಾಪರ್ ಕೇಳಿದರೆ ಎಲ್ಲ ಅಕಾಡೆಮಿಷಿಯನ್ಸ್ಗೂ ಕೇಳಿ ನೋಡಿ, ರೋಮಿಲಾ ಥಾಪರ್ ಎಲ್ರಿಗೂ ಗೊತ್ತು. ಆಕೆ ಹೇಳಿದ್ದೇ ಸಿದ್ಧಾಂತ ಅಂತ. ಈ ವಿಚಾರಧಾರೆಯನ್ನು ಯಾರು ಪ್ರಚುರಪಡಿಸ್ತಾ ಹೋಗ್ತಾರೋ ಅವರಿಗೆ ಬೆಲೆ ಕೊಡುವ ಮತ್ತು ಭಾರತೀಯತೆಯನ್ನು ತಿರಸ್ಕರಿಸುವಂಥ ಈ ಗುಣವನ್ನು ನಾವಿವತ್ತು ಕೊಡವಿಕೊಂಡು ಏಳಬೇಕಾಗಿದೆ. ಅಕಸ್ಮಾತ್ ಏನಾದರೂ ಇವತ್ತು ಕೊಡವಿಕೊಂಡು ಏಳಲಿಲ್ಲ ಅಂತಂದರೆ ಇನ್ಯಾವತ್ತೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಫೈನಲ್ ಸ್ಟೇಜಿಗೆ ಬಂದು ನಿಂತುಬಿಟ್ಟಿದ್ದೀವಿ. ನಂಗೆ ಗೊತ್ತಿಲ್ಲ ನೀವು ಪೊಲಿಟಿಕಲಾಗಿ ತೊಗೊಳ್ತೀರೇನೋ ಅಂತ. ನಾನು ತಮಾಷೆ ಮಾಡ್ತಾ ಆಗಲೇ ಹೇಳ್ತಿದ್ದೆ, ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸಿದಾಗ ಇನ್ನೆಲ್ಲ ಸರಿ ಹೋಯಿತು ಅಂತ ನಾವು ತಿಳ್ಕೊಳ್ತಿದ್ವಿ. 10 ವರ್ಷ ಆದಮೇಲೆ ಈಗಿನ್ನೂ ಸರಿಯಾಗೋದು ಶುರುವಾಗಬೇಕಾಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಹೇಗಿದೆ ನಮ್ಮ ಇವತ್ತಿನ ಪರಿಸ್ಥಿತಿ ಅಂತಂದರೆ, ಇವತ್ತಿನ ಭಾರತದ ಒಟ್ಟಾರೆ ಪರಿಸ್ಥಿತಿ, ನಾವು ನಮ್ಮದ್ದು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಬಂದು ನಮ್ಮ ಜಮೀನನ್ನು ಇದು ನಮ್ಮದು ಅಂತ ಹೇಳುತ್ತೆ.
ಆ ಜಮೀನು ನಂದು ಅಂತ ನಾನು ಪ್ರೂವ್ ಮಾಡ್ಕೋಬೇಕಾದ್ರೆ ಕೋರ್ಟಿಗೆ ಹೋಗಬೇಕು ಅಂತಿಲ್ಲ, ವಕ್ಫ್ನ ಟ್ರಿಬ್ಯುನಲ್ ಮುಂದೆ ಹೋಗಿ ನಿಲ್ಲಬೇಕು. ನಾವು ಭಾಳ ಬಾರಿ ಕೇಳ್ಕೊಳ್ತಾ ಇದ್ವಲ್ಲ, ಈ ನರಿಯ ಮುಂದೆ ಹೋಗಿ ನ್ಯಾಯ ಕೇಳಲಿಕ್ಕೆ ಅಂತ ಹೋಗಿ ನಿಂತ್ಕೊಂಡ್ರೆ ನರಿ ಯಾವ ಥರದ ನ್ಯಾಯ ಕೊಡ್ಬೋದು ಅದೇ ನ್ಯಾಯ ಸಿಗೋದು. ಅದರ ಒಂದು ಆ್ಯಕ್ಟ್ ಇದೆ ಇದಕ್ಕೋಸ್ಕರ. ನೀವು ಸಾಮಾನ್ಯ ಕೋರ್ಟಿಗೆ ಹೋಗುವಂತಿಲ್ಲ, ವಕ್ಫ್ನ ಟ್ರಿಬ್ಯುನಲ್ಗೆ ಹೋಗಬೇಕು ಅನ್ನುವಂಥ ಆ್ಯಕ್ಟ್ ಇದೆ. ಮತ್ತು ಈ ಆ್ಯಕ್ಟನ್ನು ಸೈಲೆಂಟ್ ಆಗಿ ಈ ದೇಶದ 80-85 ಕೋಟಿ ಅಥವಾ 100 ಕೋಟಿ ಹಿಂದೂಗಳು ಸಹಿಸ್ಕೊಂಡು ಕೂತಿದ್ದಾರಲ್ಲ, ಹೆಂಗ್ರೆ ಸಾಧ್ಯ ಇದು? 10 ವರ್ಷಗಳ ಅಧಿಕಾರದ ನಂತರ ಇವತ್ತು ನಮಗೆ ಹೇಳಬೇಕಾಗಿ ಬಂದಿದೆ, ನರೇಂದ್ರ ಮೋದಿಯವರು 10 ವರ್ಷಗಳ ನಂತರ ಬಟೇಂಗೆ ತೋ ಕಟೇಂಗೆ, ಹಮ್ ಏಕ್ ಹೇ ತೋ ಸೇಫ್ ಹೇ ಅಂತ ಇವತ್ತು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ಇವತ್ತು ಹಳೆಯ ಕಾನೂನುಗಳನ್ನು ಬಳಸ್ಕೊಂಡು ಅವ್ರು ನಮ್ಮ ಮೇಲೆ ಏರಿ ಹೆಂಗೆ ಕೂತಿದ್ದಾರೆ ಅಂತಂದರೆ ಅದರಿಂದ ಕೊಡವುಕೊಂಡು ಇಳಿಯೋದು ಭಾಳ ಸುಲಭ ಏನಿಲ್ಲ. ನಂಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಒಪ್ಕೊಳ್ತಿರೋ ಇಲ್ವೋ, ಇನ್ನೂ ಪ್ರೂವ್ ಆಗಬೇಕಾಗಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಅಧಿಕಾರಕ್ಕೆ ಬಂದಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಆಗಲೇ ಸ್ವಲ್ಪ ಬಾಲ ಎಲ್ಲ ಮುದ್ರಕೊಂಡು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅಕಸ್ಮಾತ್ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರದೆ ವಾಪಸ್ ಕಮಲಾ ಹ್ಯಾರಿಸ್ ಏನಾದರೂ, ಡೆಮಾಕ್ರೆಟ್ಸ್ ಏನಾದರೂ ಅಧಿಕಾರಕ್ಕೆ ಬಂದು ಕೂತಿದ್ದಿದ್ರೆ ಇನ್ನೂ ಅಧಿಕಾರದ ಪೂರ್ಣ ಸಾಮರ್ಥ್ಯವನ್ನು ತೋರಿಸೋಕ್ಕಿಂತ ಮುಂಚೆ ಭಾರತದಲ್ಲಿ ಏನೇನೋ ಆಗಿರ್ತಿತ್ತು. ಆ್ಯಂಡ್ ನಂದೊಂದು ಸುಮ್ಮನೆ ಸಬ್ಮಿಷನ್ ಇದೆ ನಿಮ್ಮ ಹತ್ರ, ಸುಮ್ಮನೆ ಕೂತಾಗಿ ಯೋಚನೆ ಮಾಡಿ. ನಾವೆಲ್ಲರೂ ಈ ಥರದ ಆಲೋಚನೆಗಳನ್ನು ಬಿಟ್ಬಿಟ್ಟಿದ್ದೀವಿ. ನನ್ನ ಮೇಲೆ ನಿಮ್ಮ ಮೇಲೆ ಒಂದು ಆರೋಪ ಬಂದರೆ ಮೊದಲು ಏನು ಮಾಡ್ತೀವಿ ಹೇಳಿ? ನಾವು ಲೋ ಪ್ರೊಫೈಲ್ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಒಂದು ಆರೋಪ ಬಂದಿದೆ, ಸೈಲೆಂಟ್ ಆಗಿರೋಣ ಅಂತ, ಹೌದೋ ಅಲ್ವೋ? ಲೋ ಪ್ರೊಫೈಲ್ ಆಗಿಬಿಡೋಣ, ಯಾರು ಕಣ್ಮುಂದೆ ಜಾಸ್ತಿ ಕಾಣಿಸ್ಕೊಳ್ಬಾರ್ದು, ಟೈಮ್ ಸರಿಯಾಗಿ ಬಂದಾಗ ಮತ್ತೆ ಎದುರಾಯಿತು ಅಂತ ಅಂದ್ಕೊಳ್ತೀವಿ. ಆದರೆ ವಕ್ಫ್ನ ಮೇಲೆ ಆರೋಪ ಬಂದ ನಂತರ ವಕ್ಫ್ ಟ್ರಿಬ್ಯುನಲ್ ಅಥವಾ ವಕ್ಫ್ಗೆ ಸಂಬಂಧಪಟ್ಟಂಥ ಮಂಡಳಿಯವರು ಎಲ್ಲ ಕಡೆಗಳಲ್ಲೂ ಈ ಜಾಗ ನಮ್ಮದು, ಈ ಜಾಗ ನಮ್ಮದು, ಈ ಜಾಗ ನಮ್ಮದು ಅಂತ ಹೊಸದಾಗಿ ಮಾರ್ಕ್ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಯಾಕೆ? ವಕ್ಫ್ ಮೇಲೆ ಆರೋಪ ಬಂದ ತಕ್ಷಣ ವಕ್ಫ್ ಏನು ಮಾಡಬೇಕಾಗಿತ್ತು? ಇಲ್ಲ ನಾನು ಹಿಂಗೆ ಮಾಡ್ತಾ ಇಲ್ಲ, ನಂದನ್ನು ಮಾತ್ರ ತಗೋತಾ ಇದ್ದೀನಿ, ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಬೇಡಿ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಿತ್ತು. ಉಲ್ಟಾ ಅದು ಯಾವ ಥರ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ ಅಂತಂದರೆ, ಇರೋ ಎಲ್ಲ ಲ್ಯಾಂಡು ನಂದೆ, ವಿಧಾನಸೌಧ ನಂದೆ, KR ಮಾರ್ಕೆಟ್ ನಂದೆ, ಇಲ್ಲಿರೋದೆಲ್ಲ ನಂದೆ, ನಾಳೆ ಮಿಥಿಕ್ ಸೊಸೈಟಿ ನಂದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ನಂದೆ ಅಂತ ಹೇಳುತ್ತೆ. ಹೆಂಗ್ರಿ ಅದು? ಮತ್ತಿದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ನಡೀತಿದೆ ಅಂತಂದರೆ ಡೋಂಟ್ ಯು ಥಿಂಕ್ ಒಂದು ಸಿವಿಲ್ ವಾರಿಗೆ ಒಂದು ದೊಡ್ಡ ಪ್ರಯತ್ನ ನಡೀತಿದೆ ಅಂತ? ಪದೇ ಪದೇ ಭಡಕಾಯಿಸಿ ಹಿಂದೂಗಳನ್ನು ಎತ್ತಿ ಕಟ್ಟಿ ಒಂದು ದೊಡ್ಡ ಗಲಾಟೆ ಶುರು ಮಾಡಿಸಬೇಕು ಅಂತ. ಈ ಗಲಾಟೆ ಇನ್ನೂ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಣಿಪುರದಲ್ಲಿ ಗಲಾಟೆ ಶುರುವಾಗೋಗಿದೆ. ಮಣಿಪುರದಲ್ಲಿ ಹೇಗೆ ಗಲಾಟೆ ಆಗ್ತಾ ಇದೆ ಅಂತಂದರೆ MLAಗಳ ಮನೆಗೆ ನುಗ್ಗಿ ದೊಂಬಿ ಮಾಡಿ ಹೊಡೆದು ಬಿಸಾಕಿದ್ದಾರೆ. ಜೊತೆಯಲ್ಲಿದ್ದಂಥ ತಾವು ಇಟ್ಕೊಂಡಿದ್ದಂಥ 6 ಹೋಸ್ಟೇಜಸ್ಗಳನ್ನು ಕುಕಿಗಳು ನೆನ್ನೆ ಕೊಂದಿದ್ದಾರೆ. CM ಮನೆ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಯಾರು ಮಾಡಿಸ್ತಿದ್ದಾರೆ ಇದನ್ನು? ಈ ದಂಗೆ ಏನು ನಾರ್ತ್ ಈಸ್ಟಲ್ಲಿ ಇದೆಯೋ ಇದು ಬರೀ ನಾರ್ತ್ ಈಸ್ಟಲ್ಲಿ ಮಾತ್ರ ಇರುತ್ತೋ, ಇಡೀ ದೇಶಕ್ಕೆ ವ್ಯಾಪಿಸಿಕೊಳ್ಳಿಕ್ಕೆ ಸಿದ್ಧವಾಗಿದೆಯೋ? ಈ ದೇಶಕ್ಕೆ ವ್ಯಾಪಿಸಿಕೊಂಡಾಗ ಇದರ ನಿಜವಾದ ಬ್ಲಂಟ್ ಎಂಡನ್ನು ಅನುಭವಿಸಬೇಕಾದವ್ರು ಯಾರು? ಈ ದೇಶ ಏನಾಗ್ಬೋದು, ಏನು ಮಾಡಬೇಕು ಅಂತ ಹೊರಟಿದ್ದಾರೆ, ಇದರ ಪ್ರಯತ್ನ ಏನಾಗಿದೆ, ಯಾಕೆ ಪದೇ ಪದೇ ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಒಂದು ಜಾತಿಯನ್ನು ಮತ್ತೊಂದು ಜಾತಿಯ ಎದುರಿಗೆ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡುವಂಥದ್ದು ಯಾರು? ಈ ಪ್ರಶ್ನೆಗಳು ಕಾಡ್ತವೆ ಅಂತ. ಇಂಥ ಸಂದರ್ಭದಲ್ಲಿ ನಾವು ಹೇಗಿದ್ದೀವಿ ಅಂತಂದರೆ ಆ ಮುಸಲ್ಮಾನರ ಒಂದು ಓಲೈಕೆಗೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗುವಂಥದ್ದು. ಯಾರಾದರೂ ನನ್ನ ಜಾತಿಯವನೊಬ್ಬ ಟಿಪ್ಪು ಸುಲ್ತಾನನ ಕೊಂದ ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನನ್ನ ಜಾತಿಯವ್ರಿ, ನಮ್ಮ ಜನ ಕೊಂದಿದ್ದು. ನನಗೆ ಜಾತಿ ಹೆಸರು ಬಿಡಿ, ಕೊನೆಗೆ ಕನ್ನಡಿಗರು ಯಾರಾದರೂ ಒಂದು ಅಪರೂಪದ ಸಾಧನೆ ಮಾಡಿದರು ಅಂತಂದರೆ ಎಲ್ಲರ ಮುಂದೆ ಡಿಂಡಿಮ ಹೊಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ನಂಗೆ ತುಂಬ ಜನ ರಾಮ 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 ಅಂದಾಗ ಸಾಕು ಸುಮ್ಮನೆ ಇರಪ್ಪ, ರಾಮನಿಗೆ ಸೀತೆಯನ್ನು ಕನೆಕ್ಟ್ ಮಾಡಿಕೊಟ್ಟಿದ್ದ ಆಂಜನೇಯ ಕರ್ನಾಟಕದವನಿರೋ ಅಂತ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಕರ್ನಾಟಕವನ್ನು ಹೇಳಬೇಕು ಅಂತ ಪ್ರತಿಯೊಬ್ಬರಿಗೂ ಹಂಗೆ ಅನಿಸುತ್ತಲ್ಲ. ಆದರೆ ಉರಿಗೌಡ ಮತ್ತು ನಂಜೇಗೌಡರ ಕುರಿತಂತೆ ಇಷ್ಟು ವಿಸ್ತಾರವಾಗಿರುವಂಥ ದಾಖಲೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಕೇಶ್ ಶೆಟ್ಟರು ಸುಮ್ಮನೆ ಏನು ಬರೆದಿಲ್ಲ, ಅವರು ಎಷ್ಟು ರೆಫರೆನ್ಸ್ಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಬರೀ ರೆಫರೆನ್ಸ್ ಮಾತ್ರ ಅಲ್ಲದೆ ಅನೇಕ ಕಡೆ ಕ್ಷೇತ್ರ ಕಾರ್ಯದ ಉಲ್ಲೇಖ ಕೂಡ ಮಾಡ್ತಾರೆ. ಅವರು ಸೀತಾದಂಡಿನ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೀತಾದಂಡಿನ ಕುರಿತಂತೆ ಪೂರ್ಣವಾಗಿ ಉಲ್ಲೇಖ ಮಾಡ್ತಾ ಸೀತಾದಂಡಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ
ಸೀತಾದಂಡು ಅಂತಂದರೆ ಲಕ್ಷ್ಮಿಯವರು ಹೇಳಿದಂತೆ ಒಂದಷ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳ ವೇಷ ಹಾಕಿ ಹೇಗೆ ರಾಮರ ದಂಡು ಅಂತ ಕಟ್ಕೊಂಡು ರಾಮನ ಕಥೆಗಳನ್ನು ಹೇಳ್ತಾ ಊರೂರು ಹೋಗ್ತಾ ಇದ್ರೋ, ಹಾಗೆ ಸೀತಾದಂಡು ಅಂತ ಇವರು ಕಟ್ಕೊಂಡು ಊರೂರಿಗೆ ಹೋಗಿ ಸೀತೆಯ ಕಥೆಗಳನ್ನು, ರಾವಣನ ವಿರುದ್ಧದ ಕಥೆಗಳನ್ನು ಊರೂರು ಹೇಳ್ಕೊಂಡು ಬರ್ತಾ ಇದ್ರು, ನೋಡಲಿಕ್ಕೆ ನೆಪಕ್ಕೆ ಮಾತ್ರ. ಆದರೆ ಟಿಪ್ಪು ಸುಲ್ತಾನನ ಮೂಗಿನ ಅಡಿಯಲ್ಲೇ ಈ ಸೀತಾದಂಡಲ್ಲಿದ್ದಂಥ ತರುಣರು ತಾವು ಪಂಜಾಬಿನಿಂದ ಬಂದಿರುವಂಥ ಸಿಖ್ಖರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಶಸ್ತ್ರಾಸ್ತ್ರಗಳ ಟ್ರೈನಿಂಗ್ ಪಡ್ಕೊಳ್ತಿದ್ರು ಅಂತ. ಅಂಥ ಕ್ರೂರಿ ಟಿಪ್ಪು ಸುಲ್ತಾನನ ಎದುರಿಗೆ ಅವನ ಸಾಮ್ರಾಜ್ಯದೊಳಗೆ ನಿಂತ್ಕೊಂಡೇ ಅವನನ್ನು ಕೊಲ್ಲಬಲ್ಲಂಥ, ಅವನನ್ನು ನಾಶ ಮಾಡಬಲ್ಲಂಥ ಶಸ್ತ್ರಾಸ್ತ್ರದ ಟ್ರೈನಿಂಗ್ ತಗೊಳ್ಳೋದಿದೆಯಲ್ಲ, ಅದು ಆರ್ಡಿನರಿ ಆಗಿರಲಿಲ್ಲ. ಸೀತಾದಂಡು ಆ ಕೆಲಸ ಮಾಡ್ತು. ಆ ಕೆಲಸ ಮಾಡಿದ್ದಷ್ಟೇ ಅಲ್ಲದೆ ಫೈನಲಿ ಈ ನೆಕ್ಸ್ಟ್ ಕೊನೆ ವಾರ್ ಅವನ ಜೊತೆ ಏನು ನಡೆಯೋದಿತ್ತಲ್ಲ, ಅದರಲ್ಲಿ ಮರಾಠರು ಬರಲಿ ಬರದೇ ಇರಲಿ, ನಿಜಾಮರು ಇವನ್ ಸಪೋರ್ಟಿಗೆ ಬರಲಿ ಬರದೇ ಇರಲಿ, ಬ್ರಿಟಿಷರು ನಮಗೆ ಹೆಲ್ಪ್ ಮಾಡಲಿ ಮಾಡದೇ ಇರಲಿ, ಈ ಟಿಪ್ಪು ಸುಲ್ತಾನನ ಮುಗಿಸೋದು ಖಾತ್ರಿ ಅಂತ ನಿಶ್ಚಯ ಮಾಡ್ಕೊಂಡು ನಿಂತಿತ್ತಲ್ಲ, ಅದು ಸೀತಾದಂಡು ಅಂತ. ಅವರು ಕ್ಷೇತ್ರ ಕಾರ್ಯ ಮಾಡ್ತಾ ಅದ್ರಲ್ಲಿ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ. ಯಾವ್ಯಾವ ಪಂಜಾಬಿ ಸಿಖ್ಖರು ಅವತ್ತು ಬಂದಿದ್ರೋ ಅವ್ರ ಪರಿವಾರಗಳು ಇವತ್ತೂ ಕೂಡ ಮೈಸೂರಿನ ಅನೇಕ ಭಾಗಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅದು ನಮಗೊಂದು ಧೈರ್ಯವಾಗಿರುವ ನಾವು ಉಲ್ಲೇಖ ಮಾಡ್ಬೋದಾಗಿರುವಂಥ ಸಂಗತಿ ಏನು ಅಂತಂದರೆ, ಸೀತಾದಂಡು ಅವತ್ತು ಆ್ಯಕ್ಟಿವ್ ಆಗಿತ್ತು ಅಂತ. ಸೀತಾದಂಡು ಆಕ್ಟಿವ್ ಆಗಿದ್ದುಕೊಂಡು ಈ ಟಿಪ್ಪು ಸುಲ್ತಾನ್ನ ಮುಗಿಸಬೇಕು ಅಂತ ನಿಶ್ಚಯ ಮಾಡಿದ್ದೇ ನಿಜವಾಗಿದ್ದರೆ, ಆ ಟಿಪ್ಪು ಸುಲ್ತಾನ ಕೊನೆಯ ದಿನಗಳಲ್ಲಿ ಅವನ ಶವ ಎಲ್ಲಿದೆ ಅಂತ ಹುಡುಕಾಟ ಮಾಡಲಿಕ್ಕೆ ಒದ್ದಾಡಿದ್ರಲ್ಲ ಬ್ರಿಟಿಷರು, ಅವನ ಶವ ಸಿಗದೆ ಒದ್ದಾಡ್ತಾ ಇದ್ರಲ್ಲ, ಆ ಶವ ಬ್ರಿಟಿಷರೇ ಕೊಲೆ ಮಾಡಿದರೆ ಯಾಕೆ ಸಿಕ್ಕಿರಲಿಲ್ಲ? ಬ್ರಿಟಿಷರೇ ಅವನ ಕೊಲೆ ಮಾಡಿದರೆ, ಯಾವ ಸೈನಿಕ ಕೊಲೆ ಮಾಡಿದ್ನೋ ಅವನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ, ನಾನೇ ಕೊಲೆ ಮಾಡಿದ್ದೀವನ್ನ ನೋಡಿ ಅಂತ ಹೇಳ್ಕೊಳ್ಬೇಕಾಗಿತ್ತಲ್ಲ, ಯಾಕೆ ಹೇಳ್ಕೊಳ್ಳಿಲ್ಲ? ಯಾಕೆ ಅದು ನಾಪತ್ತೆ ಆಯಿತು ಶವ? ಎಲ್ಲೋ ಹುಡುಕಾಡಬೇಕಾದಂಥ ಸ್ಥಿತಿ ಬಂತು. ಯಾಕೆ ಅಂತಂದರೆ ಅವನನ್ನು ಆ ರೀತಿ ಕೆಟ್ಟದ್ದಾಗಿ ಕೊಂದು ಬಿಸಾಡಿದ್ದು ಅದು ಕನ್ನಡದ 2 ಜೀವಗಳು ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಅಂತ ಅವ್ರು ಹೇಳ್ಕೊಳ್ಬೇಕಾದಾಗ ನನಗೂ ಹೆಮ್ಮೆ ಅನ್ನಿಸ್ತು. ಶಬಾಷ್, ಖುಷಿ ಪಡುವಂಥ ಸಂಗತಿ ಅಂತ. ಇದು ನಾವು ತಿಳ್ಕೊಳ್ಬೇಕಾಗಿರುವಂಥ ಸಂಗತಿ. ಆದರೆ ಇದರ ಜೊತೆಗೆ ಎರಡನೇ ಸಂಗತಿ ಏನು ಅಂತಂದರೆ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಅಥವಾ ಯಾರಾದರೂ ಇದನ್ನು ಮುಂದೆ ಬೇರೆ ಬೇರೆ ಇದರಲ್ಲಿ ನೋಡೋರಿದ್ದರೆ, ನಾನು ಆ ಮುಸಲ್ಮಾನರನ್ನು ಕೇಳ್ಕೊಳ್ಳೋದು ಏನು ಅಂತಂದರೆ, ಟಿಪ್ಪುವನ್ನು ವೈಭವೀಕರಿಸುವಂಥ ಮುಸಲ್ಮಾನರು ಯಾಕೆ ಹೈದರಾಲಿ ಬಗ್ಗೆ ಒಂದು ಮಾತಾಡಲ್ಲ? ಯಾಕೆ ಹೈದರಾಲಿ ಅವ್ರಿಗೆ ಹೀರೋ ಅಂತ ಅನಿಸಲ್ಲ? ಯಾಕೆ ಅಂತಂದರೆ, ಹೈದರಾಲಿ ಟಿಪ್ಪುವಿನಂತೆ ಮತಾಂಧನಾಗಿರಲಿಲ್ಲ. ಅವನು ತನ್ನ ಪಾಡಿಗೆ ತಾನಿದ್ದ, ಎಲ್ಲವೂ ಸರಿಯಾಗಿರಲಿ, ನಾನು ಮೈಸೂರು ಸಾಮ್ರಾಜ್ಯದ ವಿರುದ್ಧ ಜೋರಾಗಿ ಮಾತನಾಡಲ್ಲ, ಮಾತಾಡಿದ್ರೆ ಜನ ತಿರುಗಿ ಬೀಳ್ತಾರೆ ಅಂತ ಅವನು ತನ್ನ ಸಾಮ್ರಾಜ್ಯವನ್ನು, ತನ್ನ ಅಧಿಕಾರವನ್ನು ಬಲವಾಗಿ ಉಳಿಸ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹಾಯಾಗಿ ತನ್ನ ಬದುಕನ್ನು ಸವಿಸಿದ. ಆದರೆ ಟಿಪ್ಪು ಸುಲ್ತಾನ್ ಯಾವತ್ತೂ ಹಾಗೆ ಮಾಡಲಿಲ್ಲ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮತಾಂಧತೆಯನ್ನು ಅವನು ತೋರ್ಪಡಿಸಿದ. ಅವನು ಮಲಬಾರ್ನ ಉಲ್ಲೇಖ ರಾಕೇಶ್ ಶೆಟ್ಟರು ಮಾಡಿದ್ದಾರೆ. ಮಲಬಾರ್ನಲ್ಲಿ ಮತಾಂತರ ನಡೆದಾಗ ರಾಜಾ ವರ್ಮ, ಕರೆಕ್ಟ್, ರಾಜಾ ವರ್ಮ ಅಲ್ಲಿನ ರಾಜ, ಅವನು ಟಿಪ್ಪು ನನ್ನನ್ನು ಹಿಂಸಿಸಬಹುದು ಅಂತ, ಟಿಪ್ಪು ಮತಾಂತರ ಮಾಡ್ಬೋದು ಅನ್ನೋ ಆತಂಕಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ನಂತೆ. ಮಲಬಾರಿನ ರಾಜ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಷ್ಟು ಕ್ರೌರ್ಯವನ್ನು ಟಿಪ್ಪು ತೋರಿಸಿದ್ನಲ್ಲ, ಹೇಗಿದ್ದಿರ್ಬೋದು? ಟಿಪ್ಪುವಿನ ಕುರಿತಂತೆ ನಾವು ಹೇಳುವಾಗ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಮುಸಲ್ಮಾನರಿಗೆ 3 ಸಂಗತಿಗಳು ಅತ್ಯಂತ ಪ್ರಮುಖ. ಅದರಲ್ಲಿ ಮೊದಲನೇದು, ಅವರು ಮೂರ್ತಿ ಭಂಜನೆಯನ್ನು ಶಾಸ್ತ್ರಬದ್ಧವಾಗಿ ಹೇಳ್ತಾರೆ. ಎರಡನೇದು ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರ ಆ ಎರಡನೇ ವಿಚಾರದಲ್ಲಿ, ಸೆಕ್ಸ್ ಆ್ಯಂಡ್ ವಯಲೆನ್ಸ್ ಈಸ್ ವೆರಿ ಕಾಮನ್ ಇನ್ ಇಸ್ಲಾಂ. ನಾನು ಹೇಳಬೇಕಾಗಿಲ್ಲ, ದಿನ ಬೆಳಗಾದರೆ ಒಂದು ವಿಡಿಯೋ ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ. 4 ಮದುವೆಯನ್ನು ಅವ್ರು ಆಗ್ಬೋದು, 5ನೇ ಮದುವೆ ಆಗಬಾರ್ದು ಅಂತಿಲ್ಲ, 4ರಲ್ಲಿ ಒಬ್ಬರನ್ನ ಬಿಟ್ಬಿಟ್ಟು ಆಮೇಲೆ 5ನೇದು ಆಗ್ಬೋದು ಅಂತ. 4ಕ್ಕೆ ಎಂಡ್ ಅಂತಲ್ಲ, ಇದಾಗ್ಬೋದು ಅಂತ ನಿರಂತರವಾಗಿ. ವಾಟ್ ದ ರೀಸನ್ ದೇ ಗೇವ್ ಇಸ್, ಈ ಮದುವೆಗಳನ್ನು ಆಗೋದ್ರಿಂದ ನಾವು ಯಾರು ತುಂಬ ಕಷ್ಟದಲ್ಲಿರುವಂಥ ಹೆಣ್ಣು ಮಗಳಿಗೆ ನಾವು ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಅಂತ. ಆದರೆ ಹೀಗಿರುವಾಗಲೂ ಕೂಡ ಯುದ್ಧದಲ್ಲಿ ಗೆದ್ದಿರುವಂಥ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆ ಡೇ 1ನಿಂದ ಇತ್ತಲ್ಲ. ಡೇ 1ನಿಂದ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆ ಇಸ್ಲಾಂನಲ್ಲಿತ್ತು. ಯಾಕೆ ಅಂತಂದರೆ, ಇಸ್ಲಾಂನಲ್ಲಿ ಹೆಣ್ಣು ಅನ್ನೋದರ ಪರಿಕಲ್ಪನೆ ಕ್ರಿಶ್ಚಿಯಾನಿಟಿಯಿಂದ ಸ್ವೀಕಾರ ಮಾಡಿದ್ದು. ಭಗವಂತ ಆ್ಯಡಮನ್ನು ಹುಟ್ಟಿಸಿದ, ಅವನೊಬ್ಬನೇ ಇದ್ದರೆ ಬೋರ್ ಆಗುತ್ತೆ ಅಂತ ಇನ್ನೊಬ್ಬಳು ಹೆಣ್ಮಗಳು ಬೇಕು ಅಂತ ಹುಟ್ಟಿಸ್ಬೇಕಿತ್ತು ಅವನಿಗೆ. ಎಲ್ಲಿಂದ ಅಂತಂದರೆ, ಅವನನ್ನು ಅರವಳಿಕೆಯನ್ನು ಕೊಟ್ಟು ಅವನದೊಂದು ಪಕ್ಕೆಲುಬನ್ನು ಮುರಿದು ಆ ಪಕ್ಕೆಲುಬಿನಿಂದ ಈವನ್ ಸೃಷ್ಟಿಸಿದ. ಅರ್ಥ, ಯಾವಾಗಲಿದ್ರೂ ಗಂಡಿನ ಅಡಿಯಾಳು ಹೆಣ್ಣು.
ಆ ಹೆಣ್ಣು ಆ್ಯಡಮನಿಗೆ ಒಂದು ಮೋಸ ಮಾಡ್ತಾಳೆ, ನೀನು ಆ್ಯಪಲ್ ತಿನ್ನು, ಇದು ತಿನ್ನು, ದೇವರನ್ನು ಕೇರ್ ಮಾಡಬೇಡ ಅಂತ. ಅಂದರೆ ಹೆಣ್ಣು ಇರೋದೇ ಮೋಸ ಮಾಡಲಿಕ್ಕೆ, ಅವಳು ಸೈತಾನನ ಏಜೆಂಟು ಎನ್ನುವಂಥ ಕಲ್ಪನೆ ಅಲ್ಲಿಂದ ಸ್ವೀಕಾರ ಮಾಡಿದ್ದು. ಹೀಗಾಗಿ ನಯಾ ಪೈಸೆ ಕಿಮ್ಮತ್ತಿಲ್ಲ. ಟಿಪ್ಪು ಸುಲ್ತಾನಿನ ವಿಕೃತವಾಗಿರುವಂಥ ಮನಸ್ಥಿತಿ ಹೆಂಗಿತ್ತು ಅಂತಂದರೆ, ಯಾವ ಸುಂದರ ಹೆಣ್ಣು ಮಗಳನ್ನು ನೋಡಿದರೂ ಕೂಡ ಆಕೆಯನ್ನು ಬಯಸಿಕೊಂಡು ಎಳ್ಕೊಂಡು ಹೋಗ್ಬಿಡ್ತಿದ್ದ, ಅಥವಾ ಒತ್ತಾಯದಿಂದ, ಒಂದು ಸುಂದರವಾಗಿರುವಂಥ ಹೆಣ್ಣು ಮಗಳು ಕಂಡರೆ ಅವಳನ್ನು ಒತ್ತಾಯದಿಂದ ತನಗೆ ಬೇಕಾದವರಿಗೆ ಮದುವೆ ಮಾಡಿಸಿಕೊಡುವಂಥದ್ದಿತ್ತಲ್ಲ, ಅದು ಟಿಪ್ಪು ಸುಲ್ತಾನ್ ಮಾಡ್ತಾ ಇದ್ದ. ಹೀಗಾಗಿ ಲವ್ ಜಿಹಾದ್ ಮಾಡಿದರೆ ಇದನ್ನೇನೋ ಹೊಸತು ಅಂತ ದಯವಿಟ್ಟು ಭಾವಿಸಬೇಡಿ, ಇದು ಹಳೆಯದ್ದೇ. ಆವಾಗೆಲ್ಲ ಎಳ್ಕೊಂಡು ಹೋಗ್ಬಿಡ್ತಿದ್ರು, ಈಗ ನಮ್ಮ ಹೆಣ್ಮಕ್ಳು ಎಳ್ಕೊಳ್ಳೋದು ಹೋಗೋದು ಬೇಡ, ನಾನೇ ಬರ್ತೀನಿ ಅಂತಾರೆ. ಅಷ್ಟೇ ಡಿಫರೆನ್ಸ್. ನೀನು ಎಳ್ಕೊಂಡು ಹೋಗುವಾಗ ನಿನಗೆ ಕಷ್ಟ ಆಗುತ್ತೆ, ನಾನೇ ನಿನ್ನ ಜೊತೆ ಓಡಿ ಬರ್ತೀನಿ ಅಂತಾರೆ. ಐ ಹ್ಯಾವ್ ಸೀನ್ ರೀ, ಅದಕ್ಕೋಸ್ಕರ ಹೇಳ್ತೀನಿ ಅಂತ. ನಮಗೆ ಗೊತ್ತಿಲ್ಲದಂತೆ ಅವ್ರು ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಸೆಕೆಂಡ್. ನಾನು ಪ್ರತಿಯೊಂದಕ್ಕೂ ಉಲ್ಲೇಖಗಳನ್ನು ಕೊಡಬಲ್ಲೆ, ಪ್ರತಿಯೊಂದಕ್ಕೂ ಅವರ ಶಾಸ್ತ್ರ ಗ್ರಂಥಗಳಿಂದಲೇ ಎತ್ತಿ ಕೋಟ್ ಮಾಡಬಲ್ಲೆ, ಬಟ್ ಸಮಯದ ದೃಷ್ಟಿಯಿಂದ ಮಾಡಲಿಕ್ಕೆ ಹೋಗಲ್ಲ. ಇನ್ನು ಮೂರನೇದೊಂದು ಅವ್ರಿಗೇನಿದೆ ಅಂತಂದರೆ, ನಾವು ಹೇಗಾದರೂ ಮಾಡಿ ನಮ್ಮ ನಂಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅವ್ರಿಗೊಂದು ಅರ್ಜೆನ್ಸಿ ಇದೆ. ಈ ನಂಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನು ಅಂತಂದರೆ, ಒಂದು ಉಲ್ಲೇಖ ಬರುತ್ತೆ ಅಲ್ಲಿ. ಇಬ್ನೆ ಮಜೀಹಾ ಸುನೂನ್ ಅನ್ನೋ ಕೃತಿಯಲ್ಲಿ ಹೇಳ್ತಾನೆ, ನಾನು ಅದರ ಉಲ್ಲೇಖ ಮಾಡ್ತೀನಿ. ಮದುವೆಯಾಗಬೇಕನ್ನೋದು ನನ್ನ ಮುಖ್ಯ ಸಿದ್ಧಾಂತ, ಅದನ್ನು ಅನುಸರಿಸದವ ನನ್ನ ಅನುಯಾಯಿಯೇ ಅಲ್ಲ. ನಾನು ಮದುವೆಯಾದರೆ ನೀವೆಲ್ಲರೂ ಮದುವೆಯಾದರೆ ನಾನು ಇತರ ಜನಾಂಗದೆದುರು ನನ್ನ ಅನುಯಾಯಿಗಳ ಸಂಖ್ಯೆಯ ಬಗ್ಗೆ ಹೆಮ್ಮೆ ಪಡಬಹುದು ಅಂತ. ಸೊ ಅನುಯಾಯಿಗಳನ್ನು ಹೆಚ್ಚಿಸಿಕೊಳ್ಳೋದಿದೆಯಲ್ಲ, ಅದೊಂದು ಸಾಮಾನ್ಯವಾಗಿರುವಂಥ ಭಾಗ ಅಂತ. ಮಿಷ್ಕತ್ ತನ್ನ ಹದೀತ್ನಲ್ಲಿ ಹೇಳ್ತಾನೆ, ಆನ್ ದ ಡೇ ಆಫ್ ಜಡ್ಜ್ಮೆಂಟ್ ಐ ಶಾಲ್ ಹ್ಯಾವ್ ದ ಗ್ರೇಟರ್ ನಂಬರ್ ಆಫ್ ಫಾಲೋವರ್ಸ್ ದ್ಯಾನ್ ಎನಿ ಅದರ್ ಪ್ರಾಫಿಟ್. ಈ ದೇಶದಲ್ಲಿ, ಜಗತ್ತಿನಲ್ಲಿ ಇದುವರೆಗೂ ಬಂದಿರುವ ಎಲ್ಲ ಪ್ರಾಫಿಟ್ಗಳಿಗಿಂತ ಅತಿ ಹೆಚ್ಚಿನ ಫಾಲೋವರ್ಸ್ ಯಾರಿಗಿದ್ದಾರೆ ಅಂತಂದರೆ ನನಗಿದ್ದಾರೆ ಅನ್ನೋದು ಆಗಬೇಕು ಅಂತ. ಇದು ನನ್ನ ಉದ್ದೇಶ ಅಂತ. ಸೊ ಇಸ್ಲಾಮಿನ 3 ಗುರಿ ಅದೇ. ಮೊದಲನೇದು ಮೂರ್ತಿ ಭಂಜನೆ, ಎರಡನೇದು ಸೆಕ್ಸ್ ಆ್ಯಂಡ್ ವೈಲೆನ್ಸ್, ಯಾವ ಕಾರಣಕ್ಕೂ ಅದರಲ್ಲಿ ಕಡಿಮೆ ಆಗಬಾರ್ದು, ಮತ್ತು ಮೂರನೇದು ನಂಬರನ್ನು ಜಾಸ್ತಿ ಮಾಡಬೇಕು ಅಂತ. ಈ 3 ಪಕ್ಕಾ ತೋರಿಸಿದ್ದು ಟಿಪ್ಪು ಸುಲ್ತಾನ್. ಆದರೆ ಆ 3 ನಡೆಯುವಾಗ ಇವೆಲ್ಲವನ್ನು ಅನುಭವಿಸ್ತಾ ಒಳಗೊಳಗೆ ಬೇಯ್ತಾ ಇದ್ದ ಮಹಾಲಕ್ಷ್ಮಿ ಅಮ್ಮಣ್ಣಿಯವರು ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತ ನಿಶ್ಚಯ ಮಾಡಿ ಪುಟ್ಟ ಮಗುವನ್ನು ಮುಂದಿಟ್ಟುಕೊಂಡು ಒಂದು ಅದ್ಭುತವಾದ ಹೋರಾಟವನ್ನು ಸಂಘಟಿಸಿದ್ರಲ್ಲ, ಆ ಇಡೀ ಹೋರಾಟದ ಕಥನ ಈ ಪುಸ್ತಕದಲ್ಲಿದೆ ಅಂತ. ಪುಸ್ತಕದಲ್ಲಿ ಅನೇಕ ಬಾರಿ ಅದು ಬಹುಶಃ ಅವರ ಆಕ್ರೋಶದ ಕಾರಣಕ್ಕೋಸ್ಕರ ಅನೇಕ ಸಂಗತಿಗಳು ಪುನರುಕ್ತಿ ಅಂತ ಅನ್ನಿಸ್ತವೆ. ಆ ಪುನರುಕ್ತಿಯೊಂದನ್ನು ನಾವು ತೆಗೆದು ಆ ಪುಸ್ತಕವನ್ನು ಇಟ್ಕೊಂಡು ನೋಡಿದರೆ ನನಗನ್ಸುತ್ತೆ ಒಂದು ಅದ್ಭುತವಾಗಿರುವಂಥ, ನಾವೆಲ್ಲರೂ ಅಕಾಡೆಮಿಕ್ ದೃಷ್ಟಿಯಲ್ಲಿ ಓದ್ಬೋದಾಗಿರುವಂಥ ಒಂದು ಸಾಹಿತ್ಯ ಕೃತಿ ಅಂತ ನನಗನ್ಸುತ್ತೆ. ಅಕಾಡೆಮಿಕ್ ದೃಷ್ಟಿಯಿಂದ ಅದನ್ನು ಓದ್ತಾ ಬಹುಶಃ ಅದೇ ಆಗಬೇಕಾಗಿರೋದು. ಈ ಪುಸ್ತಕದ ಮೇಲೆ ವಿಸ್ತಾರವಾದ ಚರ್ಚೆ ಆಗಬೇಕು. ಅವ್ರು ಹೇಳಿರೋದನ್ನು ಸುಳ್ಳು ಅಂತ ಯಾರಾದರೂ ಹೇಳಲಿಕ್ಕೆ ಬರಬೇಕು, ಇಲ್ಲ ಇದು ಸರಿ ಇಲ್ಲ, ಇದನ್ನು ಪ್ರೂವ್ ಮಾಡಿ, ಎಲ್ಲಿದೆ ಅಂತ ತೋರಿಸಿ ಅಂತ ಬರಬೇಕು. ಹಾಗೆ ಚರ್ಚೆ ನಡೆದಾಗ ಮಾತ್ರ ಈ ಪುಸ್ತಕಕ್ಕೆ ನಿಜವಾದ ನ್ಯಾಯ ಒದಗಿಸಿದಂತೆ ಸಾಧ್ಯವಾಗುತ್ತೆ. ಮತ್ತು ಆ ಚರ್ಚೆ ವಿಸ್ತಾರವಾದಾಗ ಆ ಚರ್ಚೆ ಕರ್ನಾಟಕದ ಇತಿಹಾಸಕ್ಕೊಂದು ಹೊಸ ದಿಕ್ಕನ್ನು ತೋರ್ಪಡಿಸಬಲ್ಲದು ಅಂತ ನನಗಂತೂ ಅನಿಸುತ್ತೆ. ಇಂಥದ್ದೊಂದು ಕೃತಿಯನ್ನು ವಿಶೇಷವಾಗಿ ಕೊಟ್ಟಂಥ, ಅದಕ್ಕೆ ಸಾಕಷ್ಟು ಶ್ರಮ ಹಾಕಿ, ನಂಗೆ ಅವ್ರು ಹೇಳ್ತಿದ್ರು ಹೆಚ್ಚು ಕಡಿಮೆ 2017ರಿಂದ 7 ವರ್ಷಗಳ ಪ್ರಯತ್ನ, ಮಧ್ಯೆ 1.5 ವರ್ಷ ಕೋವಿಡ್ ಅವರನ್ನು ಒಂದು ಕಡೆ ಕಟ್ಟಾಕಿದ್ದಿರ್ಬೋದು. ಅದರ್ವೈಸ್ ಆ ಭಾಗಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಅಲ್ಲನ್ನು ಮಾತನಾಡಿಸಿ, ನಂಗೆ ಒಂದು ಖುಷಿಯಾಗಿದ್ದೇನು ಅಂತಂದರೆ, ಇದರಲ್ಲಿ ಈ ಟಿಪ್ಪು ಸುಲ್ತಾನ್ ಲೆಟರ್ ಬರೀತಾನೆ ನಿಜಾಮನಿಗೆ, ಪತ್ರ ಬರೆದು ಕೇಳ್ಕೊಳ್ತಾನೆ, ನೋಡಿ ಬ್ರಿಟಿಷರು ಏನೋ ಮಾಡಿಬಿಡ್ತಾರೆ, ನಾಳೆ ತುಂಬ ತೊಂದರೆ ಆಗಿಬಿಡುತ್ತೆ, ಅದಕ್ಕೆ ನಾವಿಬ್ಬರು ಗಟ್ಟಿಯಾಗಿರಬೇಕು ಅಂದರೆ ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡ್ಬೋದಾ ಅಂತ ನಿಜಾಮನಿಗೆ ಪತ್ರ ಬರೆಯೋದು. ನಿಜಾಮನ ಉತ್ತರ ಏನಿರುತ್ತೆ ಗೊತ್ತಾ? ಒಬ್ಬ ಆರ್ಡಿನರಿ ಸೈನಿಕರ ಮಗ ನೀನು, ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡೋದ, ತಲೆಗೆಲ್ಲ ಕೆಟ್ಟಿದೆಯಾ ನಿನಗೆ ಅಂತ. ಟಿಪ್ಪು ಸುಲ್ತಾನ್ ಲೆವೆಲ್ಲು ನಿಜಾಮನ ಎದುರುಗಡೆ ಹಂಗಿತ್ತು. ಹಂಗಿದ್ದಾಗ ಟಿಪ್ಪು ಸುಲ್ತಾನಿಗೆ ಕೋಪ ಬರುತ್ತಲ್ಲ, ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಹಾಗೆ ಪಾಪ ಟಿಪ್ಪು ಸುಲ್ತಾನ್ ಯಾರ ಮುಂದೆ ತೋರಿಸ್ಕೋಬೇಕು? ಯಜಮಾನರು ಅಮ್ಮನಿಗೆ ಬೈದರೆ, ನನ್ನ ಹೆಂಡ್ತಿಗೆ ಬೈದರೆ, ಹೆಂಡ್ತಿ ಏನು ಯಜಮಾನ್ರಿಗೆ ಹೊಡೆಯೋಕ್ಕಾಗಲ್ಲ, ಹೊಡಿಯೋದೊಂದೇ, ಮಗು ಹೊಡಿಬೇಕಷ್ಟೇ, ಸರಿಯಾಗಿ ಬಾರಿಸ್ಬೇಕು ಅವನಿಗೆ, ಬೇರೆ ದಾರಿ ಇಲ್ಲ ಅಂತ. ಅದೇ ರೀತಿ ಟಿಪ್ಪು ಸುಲ್ತಾನ್ ಮಾಡಿರುವಂಥ ದೊಡ್ಡ ಕೆಲಸ ಏನು ಅಂತಂದರೆ, ಆ ನಿಜಾಮ ಯಾವ ಪಂಥಕ್ಕೆ ಸೇರಿದ್ನೋ, ಇಸ್ಲಾಂನಲ್ಲಿ ಜಾತಿ ಇದೆ, ಆ ಪಂಥಕ್ಕೆ ಸೇರಿದ್ನೋ ಆ ಪಂಥದವರು ಇಲ್ಲಿ ಯಾರಿದ್ದಾರೋ ನೋಡಿದ, ಅವ್ರಿಗೆ ಎಷ್ಟು
ಎಷ್ಟು ಕಿರುಕುಳ ಕೊಟ್ಟ ಅಂತಂದರೆ, ಹಿಂದೂಗಳಿಗೆ ಮಾತ್ರ ಅಲ್ಲ ಅವರಿಗೂ ಕೊಟ್ಟ. ಅವ್ರಿಗೆ ಎಷ್ಟು ಕಿರುಕುಳ ಕೊಟ್ಟ ಅಂತಂದರೆ ಅವ್ರು ಇರೋ ಜಾಗವನ್ನು ಬಿಟ್ಟೆಲ್ಲ ಓಡ್ ಹೋದರು ಅಂತ. ಓಡ್ ಹೋದ ನಂತರ ಅವ್ರು ಅನೇಕ ಕಡೆಗಳ ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ರಾಕೇಶ್ ಶೆಟ್ಟರು. ನಾನು ಆ ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯಲ್ಲೊಬ್ಬ ಮುಸಲ್ಮಾನ ನನಗೆ ಈ ಕಥೆಗಳನ್ನೆಲ್ಲ ಹೇಳಿದ. ಅವನು ಈಗಲೂ ಕೂಡ ಆ ಬಡತನದಲ್ಲಿ ಬೇಯ್ತಾ ಇದ್ದಾನೆ, ಬೆಂದು ಹೋಗಿದ್ದಾನೆ ಅಂತ. ಯಾಕೆ ಅಂತಂದರೆ ಆ ನಿಜಾಮನ ಆ ಕೃತ್ಯಗಳನ್ನು ಅದನ್ನು ವಿರೋಧಿಸಲಿಕ್ಕೋಸ್ಕರ ಟಿಪ್ಪು ಹುಡುಕಾಡಿದ ರೀತಿ ಅಂತ. ಯಾಕಿದನ್ನು ಹೇಳಿದೆ ಅಂತಂದರೆ, ಶೆಟ್ಟರು ಈ ಕೃತಿಯನ್ನು ಬರೀಬೇಕಾದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲವು ಪುಸ್ತಕವನ್ನು ಓದಿದ್ದಷ್ಟೇ ಅಲ್ಲದೆ ಆಯಾ ಪ್ರದೇಶಗಳಿಗೆ ಹೋಗಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರಲ್ಲ, ಇದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅವರ ಈ ಪ್ರಯತ್ನಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ, ನಾನು ನೀವು ಸೇರಿ ಅವರ ಕೈಗಳಿಗೆ, ಅವರ ಬರಹಗಳಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಪ್ರಯತ್ನ ಮಾಡೋಣ ಅಂತಷ್ಟೇ ನಾನು ಪ್ರೀತಿಯಿಂದ ಹಾರೈಸಬಲ್ಲೆ. ಈ ಥರದೊಂದು ಸಾಹಸವನ್ನು ಮಾಡಿರೋ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸಿ, ಕರ್ನಾಟಕದ ಅಷ್ಟು ಜನತೆಯ ಪರವಾಗಿ, ಓದುಗರ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಈ ಪುಸ್ತಕ ನಮ್ಮ ಮನೆಗಳನ್ನು ಅಲಂಕರಿಸೋದಷ್ಟೇ ಅಲ್ಲ, ನಮ್ಮ ಮನಗಳಿಗೆ ತಲುಪಲಿ. ಸ್ವಲ್ಪ ಇದರ ಮೇಲೆ ನಾವು ಕೂಡ ಮುಂದೆ ಏನಾದರೂ ಓದುವಂಥ ಆಸಕ್ತಿ ಹುಟ್ಟಿದರೆ ಬಹಳ ಒಳ್ಳೆಯದು ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲೆಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.